PMC ಅಂತೇಳಿ ಮತ್ತೆ ಯೂಟ್ಯೂಬ್ ಅಂತೇಳಿ ಜೂಮ್ ಅಂತೇಳಿ ಇವೆಲ್ಲವನ್ನ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ಲಾಭ ಆಗ್ತದೆ ಅಂತ. ಅದಕ್ಕೆ ಇವತ್ತು ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಮತ್ತು ಅರಣ್ಯ ಮೇಡಮ್ ಮತ್ತು PSHM ಮೈಸೂರು ಮಾಸ್ಟರ್ಸ್ ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ನನ್ನ ಹೆಸರು ಹಂಪಣ್ಣ ಅಂತ. ನಾನು 1999 ಇಸ್ವಿನಲ್ಲಿ ಧ್ಯಾನಕ್ಕೆ ಬಂದೆ. ಧ್ಯಾನಕ್ಕೆ ಬರೋಕ್ಕೆ ಮೂಲ ಕಾರಣ ನನ್ನ ಅನಾರೋಗ್ಯ ಅಂದ್ರೆ 96ರಲ್ಲಿ ನಾನು ಹಳ್ಳಿಯಿಂದ ಸಿಟಿಗೆ ಬಂದಿದ್ದೆ. 3 ವರ್ಷದಲ್ಲಿ ನನಗೆ ಅನಾರೋಗ್ಯ ಮತ್ತು ಬಿಸಿನೆಸ್ ಟೆನ್ಷನ್ ಇವೆರಡು ಒಂದು ಅನಾನುಕೂಲತೆಗಳನ್ನು ಆದಾಗೆ ನನಗೆ ಸಿಕ್ಕಿದ್ದು ಒಂದು ಪಾಂಪ್ಲೆಟ್ ಮೂಲಕ ಧ್ಯಾನದಿಂದ ಸರ್ವರೋಗ ನಿವಾರಣೆ, ಧ್ಯಾನದಿಂದ ಸರ್ವ ದುಃಖ ಹಾರಣಿ, ಧ್ಯಾನದಿಂದ ಸರ್ವ ಸಮಸ್ಯೆ ಪರಿಷ್ಕಾರಣೆ, ಧ್ಯಾನ ಸರ್ವಭೋಗಕಾರಿಣಿ, ಧ್ಯಾನ ಸತ್ಯಜ್ಞಾನ ಪ್ರಸಾದಿನಿ ಅಂತೇಳಿ ಈ ಕೊಟೇಶನ್ ಮೂಲಕ ಪಾಂಪ್ಲೆಟ್ ನಲ್ಲಿ ಇತ್ತು. ಇದೇನು ಬಹಳ ಚೆನ್ನಾಗಿತ್ತಲ್ಲ. ಯಾವ ಡಾಕ್ಟ್ರು ಒಬ್ಬೊಬ್ಬ ಡಾಕ್ಟ್ರು ಒಂದೊಂದಿದ್ದಾರೆ. 3 ವರ್ಷದಿಂದ ಟ್ಯಾಬ್ಲೆಟ್ ತಿಂತಾ ಇದ್ದೀನಿ, ಏನು ಕಡಿಮೆ ಆಗಿಲ್ಲ. ನರ ವೀಕ್ನೆಸ್, ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಶೀರ್ಷಾಸನ ಆಗ್ತಿದ್ದೆ ವಾರದಲ್ಲಿ 2 ನಿಮಿಷ. ಆದ್ರೂ ಏನು ಕಡಿಮೆ ಆಗಿರಲಿಲ್ಲ. 3 ವರ್ಷ ಟ್ಯಾಬ್ಲೆಟ್ ಜೋಬ್ ತುಂಬಾ ಗುಳಿಗೆ ತಿಂತಾ ಇದ್ದೆ. ಮತ್ತೆ ಮಧ್ಯಾಹ್ನ ಗ್ಯಾಸ್ಟ್ರಿಕ್ ಸರಿಯಾಗಿ ಊಟ ಮಾಡೋದಿಲ್ಲ, ಗ್ಯಾಸ್ಟ್ರಿಕ್, ಅದಕ್ಕೆ ಇವೆಲ್ಲ ಬರ್ತವೆ ಅಂತ ಹೇಳ್ತಾ ಇದ್ರು ಡಾಕ್ಟ್ರು. ಮಧ್ಯಾಹ್ನ ಬ್ರೆಡ್ ಬಿಸ್ಕೆಟ್ ತಿಂದು ಈ ಟ್ಯಾಬ್ಲೆಟ್ ತಿನ್ನು ಅಂತ ಹೇಳ್ತಾ ಇದ್ರು. ಅವಿಷ್ಟು ತಿಂದ್ರು ಸಹಿತ ನನಗೇನು ಕಡಿಮೆ ಆಗಿರ್ಲಿಲ್ಲ. ಮತ್ತೆ ಈ ಧ್ಯಾನ ತಿಳಿಸಿದ ಮೇಲೆ ಒಂದು ರೂಮ್ ನಲ್ಲಿ ಧ್ಯಾನ ಮಾಡ್ತಾ ಇದ್ವಿ. ಅವತ್ತು ಬಳ್ಳಾರಿನಲ್ಲಿ ಪಿರಮಿಡ್ ಇರಲಿಲ್ಲ. 2001 ಇಸ್ವಿಗೆ ನಮ್ಗೆ ಪತಾಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ ಬಂತು. 2 ವರ್ಷ ನಾವು ಪಿರಮಿಡ್ ಇರಲಾರ್ದಂಗೆ ಒಂದು ರೂಮ್ ನಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ವಿ. ಆ ಧ್ಯಾನದಿಂದ 1 ಗಂಟೆ ಅವ್ರ ಜೊತೆ ಕೂತ್ಕೊಂಡು ಧ್ಯಾನ ಮಾಡಿದಾಗೆ ಸಮಾಧಾನ ಅನ್ಸೋದು. ಮತ್ತೆ ಮನೆಗೆ ಹೋದ್ಮೇಲೆ ಧ್ಯಾನ ಮಾಡ್ರಿ ಅಂತಂದ್ರೆ ಧ್ಯಾನ ಮಾಡಕ್ ಹೋದ್ರೆ ಒಂದು 5 ನಿಮಿಷಕ್ಕೆ 1 ಗಂಟೆ ಆಗೈತೆ ಅಂತ ಕಣ್ ತೆರೆದು ನೋಡ್ಬಿಟ್ಟು ಅಷ್ಟು ಆಲೋಚನೆಗಳು. ಹಾಗೆ ಮಾಡ್ತಾ ಸತ್ಸಂಗ, ಪ್ರತಿ ಭಾನುವಾರ ಸತ್ಸಂಗ ಸಿಗ್ತಾ ಇತ್ತು. ಪಿರಮಿಡ್ ಆಯ್ತು. ಪಿರಮಿಡ್ ಆಗೋವರೆಗೆ ಒಂದ್ ಕಡೆ ಡಾಕ್ಟ್ರು, ಒಂದ್ ಕಡೆ ಹಾಸ್ಪಿಟ್ಲು, ಒಂದ್ ಕಡೆ ಗುಳಿಗೆ ಇವೆಲ್ಲ ಆಗ್ತಾ ಇತ್ತು. ಮತ್ತೆ ಯಾವಾಗ ಪಿರಮಿಡ್ ಆಯ್ತು, ಪ್ರತಿ ಭಾನುವಾರ ಒಬ್ಬೊಬ್ಬ ಮಾಸ್ಟ್ರು ಸಂಜೆ 5ರಿಂದ 8 ಗಂಟೆವರೆಗೆ 108 ವಾರಗಳನ್ನು ನಮ್ಮ ಪಿರಮಿಡ್ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಎಲ್ಲರೂ ಮಾಸ್ಟರ್ಗಳು ಕಲಿಸಿದ್ರು. ಹೈದರಾಬಾದಿಂದ, ಎಲ್ಲಾ ಕಡೆಯಿಂದ, ವಿಜಯವಾಡ, ಆಂಧ್ರದ ಮಾಸ್ಟರ್ಸ್ ಬಹಳ ಜನ ಅವಾಗ. ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಮಾಸ್ಟರ್ಸೇ ಇರಲಿಲ್ಲ. ಮತ್ತೆ ಬೆಂಗಳೂರು ಪಿರಮಿಡ್ ಅಂತೂ ಸ್ಥಳ ಕೂಡ ಇರಲಿಲ್ಲ ಅವಾಗ. ಮತ್ತೆ ಅಂತ ಸಮಯದಲ್ಲಿ ನಾವು ಧ್ಯಾನಕ್ಕೆ ಬಂದ್ವಿ. ಅವಾಗ ಏನಾಯ್ತು, ಅವರು ಮಾಸ್ಟರ್ಸ್ ಸತ್ಸಂಗ ಕೇಳ್ತಾ ಇದ್ವಿ, ಮಾಡ್ತಾ ಇದ್ವಿ. ಒಬ್ಬ ಮಾಸ್ಟರ್ ಬಂದಾಗ ಹೇಳಿದ್ರು, ನಿಮ್ಗೆ ಧ್ಯಾನ ಇನ್ನ ಚೆನ್ನಾಗಿ ಕುದುರಿಲ್ಲ, ಎಲ್ಲ ಆರೋಗ್ಯ ಸೆಟ್ ಆಗಿಲ್ಲ ಅಂತಂದ್ರೆ ನೀವು ಸ್ವಲ್ಪ ಊಟದ ಆಹಾರ ಪದ್ಧತಿಗಳನ್ನ ಚೇಂಜಸ್ ಮಾಡ್ಕೊಳ್ಳಿ. ಹಿಂದಿನಿಂದ ಪುರಾತನದಿಂದ ಬಂದಿರತಕ್ಕಂತ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಯೋಗಿಗಳು, ಋಷಿಗಳು ಹೇಳಿರ್ತಕ್ಕಂಥ ವಿಷಯನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದೇನು ಹೊಸ ವಿಷಯ ಅಲ್ಲ ಅಂತ ಹೇಳಿದ್ರು. ಏನದು ಅಂದ್ರೆ ಅವ್ರು ಹೇಳಿದ್ರು, 3 ಹೊತ್ತು ಉಂಡ್ರೆ ರೋಗಿ, 2 ಹೊತ್ತು ಉಂಡ್ರೆ ಭೋಗಿ, 1 ಹೊತ್ತು ಉಂಡ್ರೆ ಯೋಗಿ ಅಂತ. ನೀವು ಹುಡುಗರಿದ್ದಾಗಿಂದ ಕೇಳಿದ್ವಿ, ಆದ್ರೆ ಆಚರಣೆ ಬಂದಿಲ್ಲ. ಧ್ಯಾನಕ್ಕೆ ಬಂದ್ಕೊಳ್ಳೆ ನನಗೊಂದು ರೀತಿ ಇಷ್ಟ ಅನಿಸ್ತಾ ಮಾತು. ಇದೊಂದು ಪ್ರಯತ್ನ ಮಾಡೋಣ. ಮಧ್ಯಾಹ್ನ APMC ಇಂದ ಬಂದು, ಶಾಪ್ APMC ಅಲ್ಲಿ ದಲಾಲಂಗಡಿ ಇತ್ತು. ಮಧ್ಯಾಹ್ನ ಊಟಕ್ಕೆ ಬಂದು 1 ಗಂಟೆಗೆ ಬಂದು 2:30, 3 ಗಂಟೆಗೆ ನಾನು ಶಾಪ್ ಹೋಗ್ತಾ ಇದ್ದೆ. ಆ ಸಮಯನ ನಾನು ಮಧ್ಯಾಹ್ನ ಟೈಮ್ ಊಟ ಕ್ಯಾನ್ಸಲ್ ಮಾಡ್ಕೊಂಡು ಮೆಡಿಟೇಷನ್ ಮಾಡೋಣ ಒಂದು 41 ಡೇಸ್ ಅಂತ ಪ್ರಾರಂಭ ಮಾಡಿದೆ. ನಮ್ಮ ಶಾಪಲ್ಲಿ ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಒಂದು ಅಲಾರಾಮ್ ಇಟ್ಕೊಂಡಿದ್ದೆ. ಅವಾಗ ಮೊಬೈಲ್ ಇರಲಿಲ್ಲ. ಅಲಾರಾಮ್ ಇಟ್ಕೊಂಡು ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡು ಕಾಲು ಚಾಸೋದು, ಕಾಲು ಮುಗಿದುಕೊಳ್ಳೋದು, ಕೈ ಬಿಡೋದು ಇವೆಲ್ಲ ಮಾಡ್ತಾ ಇದ್ದೆ. ಆದ್ರೆ ಕಣ್ಣು ತೆರಿಬಾರ್ದು, 80% ಎನರ್ಜಿ ಅಂತ ಹೇಳಿದ್ರು. ಆಗ್ಲಿ 80% ಬಂದ್ರೆ ಫಸ್ಟ್ ಕ್ಲಾಸ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಇದನ್ನ ಯಾಕೆ ನಾನು ಪ್ರಯತ್ನ ಮಾಡ್ಬೋದು ಅಂತ ಪ್ರಯತ್ನ ಮಾಡಿದಾಗ 41 ದಿವಸ ನಿರಂತರ ಮಾಡಿದ್ದಕ್ಕೆ ಅವತ್ತಿಂದ ಇವತ್ತಿನವರೆಗೆ ನೋ ಡಾಕ್ಟರ್, ನೋ ಮೆಡಿಸಿನ್, ಓನ್ಲಿ ಮೆಡಿಟೇಷನ್. ಮತ್ತೆ ಇದು ಇಷ್ಟ ಆಗಿದ ಕೂಡಲೇ 2001ರಲ್ಲಿ ಡಿಸೆಂಬರ್ನಲ್ಲಿ ಕರ್ನೂಲ್ಗೆ ಧ್ಯಾನ ಮಹಾಯಜ್ಞ ಅಂತ ಇತ್ತು. ಅಲ್ಲಿಗೆ ಹೋದಾಗ 15 ಸಾರಿ ಹೇಳಿದ್ರು, ಧ್ಯಾನ ಮಾಡಿದ್ರೆ ಎಷ್ಟು ಲಾಭೋ, ಧ್ಯಾನ ಹೇಳ್ಕೊಟ್ರೆ ಅದಕ್ಕೆ 90ರಷ್ಟು ಲಾಭ. ನೀವು ಹೇಳೋದ್ರಿಂದ ನಿಮ್ಗೆ ಆನಂದ ಆಗಿದೆ, ಬೇರೆಯವ್ರಿಗೆ ಆನಂದ ಅನ್ಸ್ರಿ, ನಿಮ್ಗೆ ಎಷ್ಟು ಆನಂದ ಆಗ್ತದೆ ತಿಳ್ಕೊಳ್ರಿ ಅಂತ. ನಾನು ಅಲ್ಲಿಂದ ಯಾವ ಊರಿಗೆ ಓಡಿಗೆ ಧ್ಯಾನ ಹೇಳ್ಕೊಡ್ಬೇಕು ಅಂತಕ್ಕಂಥ ಕುತೂಹಲ ನನ್ನ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು. ಒಂದು 7 ಡೇಸ್
ಧ್ಯಾನ ಮಹಾಯಜ್ಞ 7 days ನಡೀತಾ ಇತ್ತು. 25ರಿಂದ 31ನೇ ತಾರೀಕು ಡಿಸೆಂಬರ್ನಲ್ಲಿ. ಮತ್ತೆ 2004ವರೆಗೆ ಅದನ್ನ ನಡ್ಸ್ಕೊಂಡ್ಬಂದ್ರು. 2004 ಧ್ಯಾನ ಆಂಧ್ರಪ್ರದೇಶ ಆಯ್ತು. ಧ್ಯಾನ ಭಾರತ ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಅವಾಗ ಅದು 7 days ಆಯ್ತು. ಮತ್ತೆ 2012ಕ್ಕೆ 11ರಿಂದ 10ರಿಂದ ಸ್ಟಾರ್ಟ್ ಆಯ್ತು ಧ್ಯಾನ ಮಹಾಚಕ್ರ ಅಂತ 11 ದಿವಸ ಕಾರ್ಯಕ್ರಮ. ಡಿಸೆಂಬರ್ 18ರಿಂದ 31ರವರೆಗೆ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೆ. ಯಾವಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಗೆಲ್ಲ ನನಗೆ ಪತ್ರಿಜಿ ಸಾರು ಹತ್ರ ಆಗ್ತಾ ಇರೋದು, ಅವ್ರ ವಾಕ್ಗಳು ಇಷ್ಟ ಆಗ್ತಾ ಇರೋದು. ನನ್ನ ಅಂತರಾತ್ಮಕ್ಕೆ ಅವ್ರ ಅಂತರಾತ್ಮಕ್ಕೆ ಒಂದು ಸಾರನ್ನ ನೋಡಿಲ್ಲ, ಸಾರ್ ಮಾತು ಕೇಳಿಲ್ಲ ಅಂದ್ರೆ ಏನೋ ಒಂಥರ ಧ್ಯಾನ ಮಾಡಿಲ್ಲ ಅಂದ್ರೆ ಏನೋ ಕಳ್ಕೊಂಡಿದೀನಿ ಅನ್ನೋ ರೀತಿ ಇರೋದು. ಮತ್ತೆ ಆ ರೀತಿ ಧ್ಯಾನ ಮಾಡೋರಿಗೆ ಶಾಖಾಹಾರದ ಬಗ್ಗೆ ಎಲ್ಲೇ ಧ್ಯಾನ ಮಾಡ್ತಾ ಇದಾರೋ ಅಲ್ಲಿ ಹೋಗಿ ನಿಮ್ಮ ಅನುಭವಗಳನ್ನು ಹೇಳ್ರಿ ಅಂತ ನಮ್ಮ ಸೀನಿಯರ್ ಮಾಸ್ಟರ್ ಹೇಳ್ತಾ ಇದ್ರು. ಹಾಗೆ ಹಂಚ್ಕೊಂತ ನಾವು ಮಾಡ್ಕೊಂತ ಬಂದ್ವಿ. ಬರ್ತಾ 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 ನಾನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನನ್ನ ಮನಸ್ಥಿತಿ ಏನಾಗಿತ್ತು ಅಂದ್ರೆ 2-3 ವರ್ಷ ಬದುಕ್ಬೋದು, ಆಮೇಲೆ ಶರೀರ ಬಿಟ್ಟು ಹೋಗ್ತೀನಿ, ನಾನು ಅಂತ ಯೋಚನೆ ಬಂದಿತ್ತು ಒಳಗಡೆ. ನಾನೇ ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಹಂಗ ಹಿಂಗ ಅಂತ ಏನೋ ಬಂದಿರ್ಲಿಲ್ಲ. ಅನಾರೋಗ್ಯ ಸ್ಟಾರ್ಟ್ ಆಯ್ತು. ಒಂದ್ ಕಡೆಗೆ ಬಿಸ್ನೆಸ್ ಟೆನ್ಷನ್ ಆಯ್ತು. ಇವೆಲ್ಲ ಒಂದು ಎಷ್ಟು ದಿನ ಬದುಕ್ಬೋದು, ಈ ಊಟ ಸರಿ ಹೋಗಲ್ಲ, ಗ್ಯಾಸ್ಟ್ರಿಕ್ ಅದು ಇದು ಅಂತ ಹೇಳಿ. ಮತ್ತೆ ಹಿಂಗಾದಾಗ ಯಾವಾಗೋ ಒಂದಿನ ಹೋಗೋದಿರುತ್ತೆ, ಏನ್ ಮಾಡಕ್ಕಾಗಲ್ಲ ಅಂತೇಳಿ ನಮ್ಮ ತಂದೆಯರು ಹೇಳ್ತಾ ಇದ್ರು, ಸಾಲ ತೀರ್ಸ್ಲಾರ್ದಂಗೆ ಸಾಲ ಮಾಡಿ ಹೋಗ್ಬಾರ್ದು. ಅವ್ರ ಮನೆ ನಾಯಿ ನರಿ ಆಗಿ ಹುಟ್ಟಿ ಅವ್ರ ಬಾಗಿಲು ಕಾಯ್ತೀವಿ, ಮುಂದೆ ಒಂದು ಜನ್ಮ ಅಂತ ಇದ್ರೆ ಅದಕ್ಕೆ ಸಾಲ ತೀರ್ಸಿ. ಅವಾಗ ನನಗೆ ಒಂದು ದೊಡ್ಡ ಯೋಚನೆ ಬಂದಿತ್ತು, ನನ್ನ ಸಾಲ ತೀರ್ಸ್ಕೊಂಡ್ಬಿಟ್ರೆ ಯಾರ ಮನೆ ನಾಯಿ ನರಿ ಆಗಿ ಹುಟ್ಟಕ್ಕಾಗೋದಿಲ್ಲ, ಇದನ್ನೊಂದು ಅವಕಾಶ ಇದ್ರೆ ಚೆನ್ನಾಗಿರೋದು ಅಂತ ಅನ್ಕೊಳ್ತಾ ಇದ್ದೆ. ಇಂಥ ಸಮಯದಲ್ಲಿ ನನಗೆ ಧ್ಯಾನ ಸಿಕ್ಕಿದ್ದು. 1-1.5 ವರ್ಷ 2 ವರ್ಷದಲ್ಲೇ ನನ್ನ ಸಾಲನು ಕಂಪ್ಲೀಟ್ ಆಗಿ ತೀರಿ, ಬಿಸ್ನೆಸ್ ಇಂಪ್ರೂವ್ಮೆಂಟು ಮತ್ತೆ ಒಂದ್ ಕಡೆ ಆರೋಗ್ಯ ಇಂಪ್ರೂವ್ಮೆಂಟು ಎಲ್ಲ ಮಾಡ್ತಾ 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 2014ರಲ್ಲಿ ಒಂದು ಸೊಸೈಟಿ ಪಿರಮಿಡ್ ಕಟ್ಟಿದ್ವಿ. ಅದು ಪತಾಂಜಲಿ ಪಿರಮಿಡ್ ಧ್ಯಾನ ಕೇಂದ್ರ. ಒಬ್ಬರೇ ಓನರು ನಮ್ಮ ಕೃಷ್ಣಮೋಹನ್ ಸಾರು ಪತಾಂಜಲಿ ಪಿರಮಿಡ್ ಧ್ಯಾನ ಕೇಂದ್ರನ ಅವ್ರ ಸ್ವಂತ ಖರ್ಚಿಂದ ಅವ್ರ ಜಾಗದಲ್ಲಿ ಕಟ್ಕೊಟ್ಟಿದ್ದು. ಮತ್ತೆ ನಾವು ಸೊಸೈಟಿಗೆ ಒಂದು ಪಿರಮಿಡ್ ಇರಲಿ ಅಂತ ಹೇಳಿ ಎಲ್ಲ ಸೊಸೈಟಿನಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡು ಮಿತ್ರರ ಜೊತೆಗೆ ಈ ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಹೇಳಿ ಮಾಡ್ಕೊಂಡ್ವಿ. ಜನವರಿನಲ್ಲಿ ಸ್ಟಾರ್ಟ್ ಮಾಡಿ 9 ತಿಂಗಳಲ್ಲೇ ಆ ಪಿರಮಿಡ್ ನ 25 ಸೆಪ್ಟೆಂಬರ್ಗೆ ಓಪನ್ ಮಾಡ್ಕೊಂಡ್ವಿ. ಸಾರ್ ಕರ್ಸಿ ಪತ್ರ ಸಾರ್ ಕರ್ಸಿ 9 ತಿಂಗಳಲ್ಲೇ ಕೆಳಗಡೆ ಪಿರಮಿಡ್ ಹಾಲು ಅದೆಲ್ಲ ಮೇಲೆ ಪಿರಮಿಡ್ ಅದ್ಭುತವಾಗಿ ಓಪನ್ ಆಯ್ತು. 1,500-2,000 ಜನ ಬಂದು ಸೇರ್ಕೊಂಡು ಸಾರ ಒಂದು ಮಾತುಗಳು ವಿಚಾರ ತಿಳ್ಕೊಂಡು ಓಪನ್ ಆಯ್ತು. ಮತ್ತೆ ಹಂಗಾಗಿದ್ಮೇಲೆ ಮತ್ತೆ ವಿಚಾರಗಳು ಹತ್ರ ಆಗ್ತಾ ಇದೆ. ಅವಾಗಿಂದ 14ರಿಂದ ಏನಾಯ್ತು ಅಂದ್ರೆ ನನ್ನ ಬಿಸ್ನೆಸ್ ಕಡೆ ಆಲೋಚನೆ ಕಡಿಮೆ ಆಯ್ತು, ಈ ಪಿರಮಿಡ್ ಕಡೆ ಜಾಸ್ತಿ ಆಯ್ತು. ಶಾಲೆ ಹಗಲು ರಾತ್ರಿ ಅನ್ನಲಾರ್ದಂಗೆ ನಮ್ಗೆ ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟರು. ಸದಾನಂದ ಯೋಗಿ ಪಿರಮಿಡ್ ಧ್ಯಾನ ಕೇಂದ್ರ ಇನ್ಚಾರ್ಜ್ ನಾವೇ ಇದ್ವಿ. ಹೊರಗಡೆ ಇತ್ತು, ಅಲ್ಲಿ ನೀರು ಕೂಡ ಇರ್ತಿರ್ಲಿಲ್ಲ ಅವಾಗ. ಅಂತಹ ಸಮಯದಲ್ಲಿ ನಾವು 6 ತಿಂಗಳು ನಮ್ಮ ಮಗ ನಾವು ಇಬ್ರು ನಿರಂತರ ಹಗಲು ರಾತ್ರಿ ಈ ಜಾಗದಲ್ಲಿ 24 ಗಂಟೆ ಪಿರಮಿಡ್ ಓಪನ್ ಇರ್ಬೇಕು, ಯಾರು ಏಟತ್ನೇ ಬಂದ್ರು ಇವ್ರಿಗೆ ಅವಕಾಶ ಇರ್ಲಿ ಅಂತ ಹೇಳಿ ರಾತ್ರಿ ಹಗಲು ಇರೋದ್ರಿಂದ ಇವತ್ತು 10-12 ಜನ ಪ್ರತಿ ದಿವಸ ರಾತ್ರಿ ಬೀಗ ಹಾಕ್ಲಾರ್ದಂಗೆ ಮಾಸ್ಟರ್ಸ್ ಇರ್ತಾರೆ. ಅವತ್ತಿಂದ ಇವತ್ತವರೆಗೆ ಡೋರ್ ಬೀಗ ಹಾಕಿಲ್ಲ ನಾವು. ಅಂತ ಒಂದು ಪಿರಮಿಡ್ ನಿರ್ಮಾಣ ಮಾಡ್ಕೊಂಡ್ವಿ. ಮತ್ತೆ ಒಂದು ಪಿರಮಿಡ್ ಬಂತು, ಅಮ್ಮ ಶಕ್ತಿ ಪಿರಮಿಡ್, 24 ಗಂಟೆ ಅದು ಓಪನ್ ಮತ್ತೆ ನಿತ್ಯ ಅನ್ನದಾನ ಅದು ಆಯ್ತು. ಈಗ ಮತ್ತೊಂದು ಪಿರಮಿಡ್, ಹೊಸ ಪಿರಮಿಡ್, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಪಿರಮಿಡ್ ಶಕ್ತಿ ಕ್ಷೇತ್ರ ಧ್ಯಾನ ಜ್ಞಾನ ಯೋಗಾಶ್ರಮ ಅಂತೇಳಿ 63 ಪಿರಮಿಡ್, 30 ರೂಮ್ಗಳು, ಅಕಾಮಿಡೇಷನ್, ನಿತ್ಯ ಪ್ರಸಾದ ಇದಕ್ಕೆಲ್ಲ ಮಾಡ್ಬೇಕಂತೇಳಿ ಸಂಕಲ್ಪ ಮಾಡಿ ಭೂಮಿ ಪೂಜೆ ಮಾಡಿದ್ವಿ. ಕೆಲಸ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 12-24ಕ್ಕೆ ಪ್ರಾರಂಭ ಮಾಡ್ಕೋಬೇಕಂತ ಸಂಕಲ್ಪ ಮಾಡಿದ್ವಿ. ಜೂಮ್ ನಲ್ಲಿ ಇರೋರು, ಯೂಟ್ಯೂಬ್ ನಲ್ಲಿ ಇರೋರು ತಾವು ಕೂಡ ಈ ಸಂಕಲ್ಪ ಜೋಡಿಸ್ಬೇಕಂತ ನಾನು ಪ್ರಕೃತಿ ಪತ್ರಿ ಸಾರ್ ಕಡೆಯಿಂದ, PSSM ಕಡೆಯಿಂದ, PMC ಬಳ್ಳಾರಿ ಕಡೆಯಿಂದ, ಮತ್ತೆ ನಮ್ಮ ಟ್ರಸ್ಟ್ ಯೂನಿವರ್ಸಲ್ ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ಅಂತ ಮಾಡಿದ್ವಿ. ಆ ಟ್ರಸ್ಟ್ ಕಡೆಯಿಂದ ನಾವು ಈ ಪಿರಮಿಡ್ ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಈಗ PMC ಬಳ್ಳಾರಿ ಅಂತ ಜೂಮ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ 5ರಿಂದ 7, ಸಾಯಂಕಾಲ 9ರಿಂದ 10 ಗಂಟೆವರೆಗೆ ನಮ್ಮ ಸೆಷನ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಿಗೆ ಅವಕಾಶ ಇದೆ ಎಲ್ಲಾ ಕಡೆನೂ ಎಲ್ಲಾರ ಅನುಭವಗಳನ್ನು ಕೇಳ್ರಿ, ಸ್ವ ಅನುಭವದಿಂದ ಜೀವಿಸ್ರಿ ಅಂತ ಹೇಳ್ತಾ ಇರೋ ಸಾರು. ನಾವು ಅದೇ ರೀತಿ ಬಂದಿರೋರು. ಮತ್ತೆ ದೊಡ್ಡ ಅವಕಾಶ ಇವತ್ತು ನಮ್ಮ ಮೈಸೂರು ಸ್ಪಿರಿಚುವಲ್ ಸೊಸೈಟಿ ಅವರು, ನಮ್ಮ ಬಳ್ಳಾರಿ PMC ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು
ನನಗೆ ಬಹಳ ಖುಷಿ ಆಗಿದೆ, ಬಹಳ ಖುಷಿ ಆಗಿದೆ. ಇದು ನಿರಂತರ ಮಾಡೋದ್ರಿಂದ ಏನ್ ಸಿಗ್ತದೆ ಅಂದ್ರೆ ಸತ್ಯ ಅರ್ಥ ಆಗ್ತದೆ. ಏನು ಸತ್ಯ ಅರ್ಥ ಆಗ್ತದೆ ಅಂದ್ರೆ ಸತ್ಯ ಜ್ಞಾನ ಪ್ರಸಾದನೆ ಅಂತ ಹೇಳಿದ್ರು. ನಾನು ಹೇಳಿದಲ್ಲ, ಜ್ಞಾನ ಸರ್ವ ರೋಗ ಹಾರಣೆ, ಸರ್ವ ದುಃಖ ಹಾರಣೆ, ಸರ್ವ ಸಮಸ್ಯೆ ಪರಿಷ್ಕಾರನೆ, ಸರ್ವ ಭೋಗ ಕಾರಣೆ. ಮತ್ತೆ ಭೋಗ ದುಃಖ ಸಮಸ್ಯೆ ಅನಾರೋಗ್ಯ ಹೋದ್ಮೇಲೆ ಭೋಗ ಭೋಗ ಎಲ್ಲರ ಹತ್ರ ಆನಂದವಾಗಿರ್ತೀವಿ, ಖುಷಿಯಾಗಿರ್ತೀವಿ. ಹೊಸ ಮಾರ್ಕ್ಸ್ ಬಂದಿದ್ರು ಕೂಡ ಇವತ್ತೇ ನಾವು ಕಲ್ತೀವೇನೋ ಅನ್ನೋದ್ರ ಮಟ್ಟಿಗೆ, ಹೆಚ್ಚು ಜನ್ಮದಿಂದ ಕೂಡಿದೀವೋ ಅನ್ನೋದ್ರ ಮಟ್ಟಿಗೆ ನಾವು ಅವ್ರ ಹತ್ರ ಇರ್ತೀವಿ. ಮತ್ತೆ ಅಂತ ರೀತಿ ಇರ್ತಾ ಇರ್ತಾ ಏನಾಯ್ತು ಅಂದ್ರೆ ಇದನ್ನ ನಾವು ಪ್ರಚಾರ ಮಾಡ್ತಾ 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 ಏನ್ ತಿಳ್ಕೊಳ್ತೀವಿ ಅಂತಂದ್ರೆ ಸತ್ಯ ಅಂತ ತಿಳ್ಕೊಳ್ತೀವಿ. ಏನಪ್ಪಾ ಸತ್ಯ ಅಂದ್ರೆ ಆತ್ಮ ಸತ್ಯ, ಶರೀರ ಮಿಥ್ಯ. ಇದೇ ಪ್ರಸಾದ, ಸತ್ಯ ಜ್ಞಾನ ಪ್ರಸಾದ. ಧ್ಯಾನ ಕ್ಲಾಸ್ ಮಾಡ್ತಾ ಮಾಡ್ತಾ ಕೇಳಿಸ್ಕೊಳ್ತಾ ನಾನು ಶರೀರದೊಳಗಿರೋ ಒಂದು ಆತ್ಮ, ನಾನು ಈ ದೇಹನ ನನ್ನ ತಾಯಿ ಹೊಟ್ಟೆಯಲ್ಲಿ ಈ ಜೀವಾತ್ಮ ಅಂತಕ್ಕದ್ದು ಈ ದೇಹ ತಂದುಕೊಂಡಿದೆ. ಒಂದು ದಿನ ಈ ದೇಹನ ಬಿಟ್ಟು ಹೋಗ್ತದೆ, ಅದು ನಾನು. ಈ ಕಾಣ್ತಕ್ಕಂಥ ದೇಹ, ನಿಮ್ಮೆದುರಿಗೆ ಇರ್ತಕ್ಕಂಥ ದೇಹ ಈ ಜೀವಾತ್ಮ ಇರೋವರೆಗಿರುತ್ತೆ. ಈ ದೇಹ ಶಾಶ್ವತವಾದುದು ಅಲ್ಲ, ಮಿಥ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಸತ್ಯ ಅಂದ್ರೆ ಆತ್ಮ, ಮಿಥ್ಯ ಅಂದ್ರೆ ಶರೀರ. ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಆತ್ಮ ಸ್ವರೂಪಿಗಳು, ಜೀವಾತ್ಮ ಸ್ವರೂಪಿಗಳು. ನಾವು ಭೂಮಿಗಳಲ್ಲಿ ಬಂದಿರೋ ದೇವರು. ನಾವು ಯಾರು ಕಡಿಮೆ ಅಲ್ಲ. ಯಾಕಪ್ಪ ಅಂದ್ರೆ ಜೀವ ಅಂತಕ್ಕಂಥ ದೇವರನ್ನ ಈ ದೇಹದಲ್ಲಿ ತಾಯಿ ಹೊಟ್ಟೆಯಲ್ಲಿ ತಗೊಂಡ್ಬಂದ್ಕೊಂತೀವಿ. ಮತ್ತೆ ಒಂದು ದಿವಸ ಈ ಜೀವ ಅಂತಕ್ಕಂಥ ದೇವರು ಈ ದೇಹನ ಒಂದು ಬಿಟ್ಟು ಹೋಗ್ತೀವಿ. ಮತ್ತೆ ಬಿಟ್ಟು ಹೋಗೋರು ನಾವ, ಈ ದೇಹದಲ್ಲಿ ಇರೋರು ನಾವ, ಇಲ್ಲ ಬರೀ ಕಾಣ್ತಕ್ಕಂಥ ದೇಹ ನಾವ? ಬಹಳ ಚೆನ್ನಾಗಿ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ಇದನ್ನ ಸಾರು ಒಂದು ಟ್ರೆಕ್ಕಿಂಗ್ ನಲ್ಲಿ ಹೋದಾಗ ಹೇಳಿದ್ರು. ಏನಂತ ಹೇಳಿದ್ರು ಅಂದ್ರೆ, ಸಾರು ತಿರುಪತಿ ಟ್ರೆಕ್ಕಿಂಗ್ ಅಲ್ಲಿ ಹೋಗಿದ್ವಿ. ಆ ಟ್ರೆಕ್ಕಿಂಗ್ ಅಲ್ಲಿ ಹೋದಾಗ ವೆಂಕಟೇಶ್ವರ ಸ್ವಾಮಿ ದೇವರು, ರಾಮ ದೇವರು, ಕೃಷ್ಣ ದೇವರು, ಅಲ್ಲಾ ದೇವರು, ಯೇಸ ದೇವರು, ಮತ್ತೆ ಚಾಮುಂಡೇಶ್ವರಿ ದೇವರು, ಆ ದೇವರು, ಈ ದೇವರು, ಮಾರಮ್ಮ, ಸುಂಕ್ಲಮ್ಮ, ಎಲ್ಲಮ್ಮ, ಎಲ್ಲಾರು ದೇವರು. ನಾನೇ ಕ್ವಶನ್ ಪಿರಮಿಡ್ ಮಾಸ್ಟರ್ಸ್ಗೆ ಇದು ಅದ್ಭುತವಾದ ಕ್ವಶನ್. 10,000 ಕ್ವಶನ್ ಆನ್ಸರೇ ನಮ್ಮ ಆನ್ಸರು, 10,000 ಕ್ವಶನ್ ನಮ್ಮ ಕ್ವಶನ್. ನಾನು ಯಾರು? ಆ ಮಾತು ನನಗೆ ಬಹಳ ಇಷ್ಟವಾಗಿದ್ದ ಮಾತು. ನಾನು ಯಾರು? ಸಾರು ಹೇಳಿದ ಮಾತಿಗೆ ನಾನು ಕೂಡ ಯಾರು? ನಾನು ಕೂಡ ದೇವ್ರೆ. ನನ್ನ ಎದುರಿಗಿರ್ತಕ್ಕಂಥ ಕಾಣ್ತಕ್ಕಂಥವ್ರು ಎಲ್ಲರೂ ಯಾರು? ಇದು ದೇವ್ರೆ. ಧ್ಯಾನ ಮಾಡ್ಲಿ ಬಿಡ್ಲಿ ಅವ್ರು ಕೂಡ ದೇವ್ರೆ. ಯಾಕಂದ್ರೆ ಅವ್ರೊಳಗಡೆ ಒಂದು ಜೀವ ಅಂತಕ್ಕಂಥ ಜೀವಾತ್ಮ ಇದೆ, ಅವರೊಳಗೆ ಆತ್ಮ ಸ್ವರೂಪಿ ಇದ್ದಾರೆ, ಅವರು ಕೂಡ ದೇವರೇ. ಆದ್ರೆ ಯಾರ ಗುಣಗಳು ಅವರವು. ಗುಣ ಬೇರೆ, ಮನಸ್ಸು ಬೇರೆ, ಬುದ್ಧಿ ಬೇರೆ, ಶರೀರ ಬೇರೆ. ಆತ್ಮ ಮಾತ್ರ ಒಂದೇ, ಒಂದೇ ಚೈತನ್ಯ. ಇವತ್ತು ಕರೆಂಟ್ ಇದೆ, ಬಳ್ಳಾರಿಯಲ್ಲಿ ಹಾಕಿದ್ರು ಅದೇ ಲೈಟೆ, ಮೈಸೂರಲ್ಲಿ ಹಾಕಿದ್ರು ಅದೇ ಲೈಟೆ, ಬೆಂಗಳೂರಲ್ಲಿ ಹಾಕಿದ್ರು ಅದೇ ಲೈಟೆ, ಡೆಲ್ಲಿನಲ್ಲಿ ಹಾಕಿದ್ರು ಅದೇ ಬೆಳಕೆ. ಹಾಗೆ ನಮಗೆ ಕರೆಂಟ್ ಯಾರಿಗೂ ಕಾಣಲ್ಲ, ಬೆಳಕು ಕಾಣುತ್ತೆ. ಹಾಗೆ ನಮ್ಮೊಳಗೆ ಕಾಣದೇ ಇರ್ತಕ್ಕಂಥ ಆತ್ಮ ಸೂಕ್ಷ್ಮವಾಗಿದೆ. ಧ್ಯಾನ ಸಾಧನೆ ಮಾಡ್ತಾ 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 ನಾನು ಒಂದು ಆತ್ಮ ಚೈತನ್ಯ ಶಕ್ತಿಯಿಂದ ಈ ಶರೀರದಲ್ಲಿ ನಾನಿದ್ದೀನಿ. ಆ ಚೈತನ್ಯ ಶಕ್ತಿ ಹೋಯ್ತು ಅಂದ್ರೆ ಈ ದೇಹದಿಂದ ನಾನು ನಿರ್ಗಮ ಆಗ್ತೀನಿ. ಇದು ಈ ದೇಹದಲ್ಲಿ ಇರೋನು ನಾನೇ ಆಗ್ಲಿ. ಈ ಕಾಣ್ತಕ್ಕಂಥ ದೇಹ ನಾನಲ್ಲ, ಆದ್ರೂ ನಂದೇ. ಈ ದೇಹದಲ್ಲಿ ಇದ್ದೆ ನಾನು ಇದೆಲ್ಲ ಮಾಡ್ಬೇಕಾಗಿದೆ, ಈ ದೇಹದಲ್ಲಿ ಇದ್ದೆ ತಿಳ್ಕೋಬೇಕಾಗಿದೆ, ಈ ದೇಹದಲ್ಲಿದ್ದೆ ತಿಳಿಸ್ಬೇಕಾಗಿದೆ. ಅದಕ್ಕಾಗಿ ದೇಹ ಬೇಕು. ಆ ದೇಹದಲ್ಲಿರುವಾಗಲೇ ಈ ಸತ್ಯನ ತಿಳ್ಕೋಬೇಕು, ಅರ್ಥಕೋಬೇಕು, ಜೀವಿಸ್ಬೇಕು, ಎಲ್ಲರಲ್ಲೇ ಆಚರಣೆ ಮಾಡ್ಬೇಕು. ಇದನ್ನ ಎಲ್ಲರಿಗೆ ತಿಳಿಸ್ತಾ ಹೋಗ್ಬೇಕು. ಯಾಕಂದ್ರೆ ಮೂಢ ನಂಬಿಕೆಗಳಿಂದ ಜಗತ್ತು ಹಾಳಾಗ್ತಾ ಇದೆ ಒಂದು ಕಡೆ, ಇನ್ನ ಒಂದು ರಾಜಕೀಯವೇತ್ತ ಕಡೆಯಿಂದ ಬಹಳ ನಾಶ ಆಗ್ತಾ ಇದೆ. ನಾನ್ ಬಂದೆ ಮುಸ್ಲಿಮ್ಸ್ ಜೈ, ನೀನ್ ಬಂದೆ ಹಿಂದೂಗಳಿಗೆ ಜೈ, ಇನ್ನೊಬ್ರು ಬಂದು ಕ್ರೈಸ್ತರಿಗೆ ಜೈ. ಇವೆಲ್ಲ ಯಾರು? ಯಾರು ವೇಸು? ಕ್ರಿಸ್ತು ಯಾರು? ಯಾರು ಹಿಂದೂ? ಯಾರು ಮುಸ್ಲಿಂ? ಎಲ್ಲರಲ್ಲಿ ಇರೋದು ಒಬ್ಬನೇ ಪರಮಾತ್ಮ, ಒಂದೇ ಆತ್ಮ. ಹಿಂದೂ ದೇಶ ಓಕೆ, ಅದು ನೋ ಪ್ರಾಬ್ಲಮ್. ನಾನು ಹಿಂದೂ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ. ಒಳಗಡೆ ಇರೋರು ಯಾರು? ಒಳಗಡೆ ಇರೋದು ಭಾರತದಲ್ಲಿ ಇರೋದು ಭಗವಂತನೇ, ಅಮೆರಿಕದಲ್ಲಿ ಇರೋನು ಭಗವಂತನೇ, ರಷ್ಯಾದಲ್ಲಿ ಇರೋನು ಭಗವಂತನೇ, ಪಾಕಿಸ್ತಾನದಲ್ಲಿ ಇರೋನು ಭಗವಂತನೇ. ಆದ್ರೆ ಅವರಲ್ಲಿ ಇರತಕ್ಕಂಥ ಗುಣಗಳು ಬೇರೆ ಬೇರೆ. ಆ ಗುಣಗಳು ಬದಲಾಗಬೇಕಂದ್ರೆ ಧ್ಯಾನ ಮಾಡಬೇಕು.
ಧ್ಯಾನ ಮಾಡಿದ್ರೆ ಅಜ್ಞಾನ ಹೋಗ್ತದೆ, ಸಮಸ್ಯೆಗಳು ಹೋಗ್ತವೆ, ದುಃಖ ಹೋಗ್ತವೆ. ಯಾವಾಗ ನಮ್ಮಲ್ಲಿ ಅಜ್ಞಾನ ಹೋದ್ರೆ, ನಮ್ಮ ಜ್ಞಾನೋದಯ ಆದ್ರೆ, ಹೌದು ಅಲ್ಲಿ ಮೇಡಮ್ ಅವರು ನನ್ನ ಸ್ವಾಗತ ಮಾಡಿದರು, ಒಳಗೆ ಇರೋದು ಭಗವಂತ, ನನ್ನೊಳಗಡೆ ಇರೋದು ಭಗವಂತ. ಮತ್ತೆ ಪ್ರತಿ ಪ್ರಾಣಿ ಪಕ್ಷಿಗಳಲ್ಲಿ ಇರೋದು ಭಗವಂತ, ಚರಾಚರ ಸೃಷ್ಟಿನೇ ಭಗವಂತ. ಭಗವಂತಗೆ ಪ್ರತ್ಯೇಕವಾಗಿ ನಾವು ಮಾಡುವಂಥದ್ದು ಏನು ಇಲ್ಲ. ಮಾಡ್ಬೇಕಾಗಿರೋದು ಏನು ಒಂದೇ ಒಂದು, ನಾನು ಯಾರು ಅಂತ ತಿಳ್ಕೋಬೇಕು. ನನ್ನಲ್ಲಿ ಇರೋದೇ ನಿಮ್ಮಲ್ಲಿ ಇದೆ, ಸಾಧನೆ ಮಾಡಿ. ಸಾಧನತೋ ಸಮಕೂರು ಪನು ದರಳೋನ ಅಂದ ಅನ್ನಮಯ್ಯ. ಸಾಧನೆ ಮಾಡಿದ್ರೆ ದರಿಗಿಳಿದು ಬರುತ್ತೆ ನಿನ್ನ ಜ್ಞಾನ, ನಿನ್ನ ಕಾಲ್ ಮುಂದೆ ಬೀಳುತ್ತೆ ನಿನ್ನ ಸಂಪತ್ತು ಅಂತ ಹೇಳಿದನೆ ಅನ್ನಮಯ್ಯ. ಮೂಗಿನೊಳಗಿನ ಗಾಳಿ ಮುಕ್ತಿಗೆ ದಾರಿ ಅಂದ ಯೋಗಿ ಅವನು. ಮೂಗಿನೊಳಗಿನ ಗಾಳಿ ಮುಕ್ತಿಗೆ ದಾರಿ. ಏನು ಮುಕ್ತಿ? ಅನಾರೋಗ್ಯ ಮುಕ್ತಿ, ದುಃಖ ಮುಕ್ತಿ, ಸಮಸ್ಯೆ ಮುಕ್ತಿ, ಇವೆಲ್ಲ ಮುಕ್ತಿ ಅಲ್ಲ. ಇರುವಾಗಲೇ ಮುಕ್ತಿ ಹೊಂದ್ಬೇಕಾ, ಹೋದ್ಮೇಲೆ ಮುಕ್ತಿ ಹೊಂದ್ಬೇಕಾ? ಈ ಅರ್ಥನ ನಾವು ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಸ್ಪೆಷಲ್ ಎನರ್ಜಿ ಇದೆ. ಉಸಿರಿನೊಳಗೆ ಮನಸ್ಸಿದೆ, ಉಸಿರಿನೊಳಗೆ ದೇವರಿದ್ದಾನೆ, ಶರೀರದೊಳಗೆ ಸಂಪತ್ತಿದೆ ಅಂತ ನನ್ನಮಯ. ಶರೀರ ಒಳಗೆ ಸಂಪತ್ತಿದೆ, ಉಸಿರಿನೊಳಗೆ ದೇವರಿದ್ದಾನೆ. ಅದಕ್ಕೆ ಪತ್ರಿಜಿ ಹೇಳ್ದ, ದೇವರನ್ನ ಹುಡುಕರೇ ದೇವರು. ನೀವು ಸುಮ್ಮನೆ ಧ್ಯಾನ ಹೇಳ್ಕೊಡ್ರಿ, ನೀವು ದೇವರುಗಳಂತ ತಿಳ್ಕೊಡ್ರಿ, ನಿಮ್ಮ ಅಭ್ಯಾಸ ಮಾಡ್ರಿ. ಹೇಗಿರ್ತೀರಿ, ಹೇಗೆ ಅನಿಸ್ತದೆ, ಹೇಗೆ ಜೀವಿಸ್ತೀರಿ. ಭೂಮಿಗೆ ಬಂದಿರೋದು ದುಃಖಕ್ಕೆ ಬಂದಿದ್ವ ಭೂಮಿ ಮೇಲೆ? ಸಮಸ್ಯೆಗಳಿಗೆ ಸಮಸ್ಯೆ ಅಂತ ಜೀವಿಸ್ತಕ್ ಬಂದಿದ್ವ? ದುಃಖಗಳಿಗೆ ದುಃಖನೇ ಅಂತ ಜೀವಿಸಕ್ ಬಂದಿದ್ವ? ಭೋಗ ಇದೆ, ಜ್ಞಾನ ಇದೆ, ಸಂಪತ್ತಿದೆ ಅಂತ ತಿಳ್ಕೊಳಕ್ ನಮಗೆ ಆ ಜ್ಞಾನ, ಆ ಅರಿವು ನಮ್ಮೊಳಗಿಲ್ವಾ? ಆ ಅರಿವೇ ಗುರು ಅಂತ ಎಷ್ಟೋ ಜನ ಹೇಳಿದ್ದಾರೆ. ಮತ್ತೆ ಪತ್ರಿಜಿ ಬಂದು ಆ ಅರಿವನ್ನು ಹಿಡ್ಕೊಟ್ಟಿದ್ದಾನೆ ನಮ್ಗೆ. ಅರಿವು ಅಂದ್ರೆ ಶ್ವಾಸ. ಹಿಡ್ಕೋ ಶ್ವಾಸ, ನಿನ್ನ ಗುರುವಿನ ಹಿಡ್ಕೋ, ನಿನಗೆ ಅರಿವು ಏನಂತ ಗೊತ್ತಾಗ್ತದೆ. ಅರಿವು ಅಂದ್ರೆ ಶ್ವಾಸ, ಶ್ವಾಸ ಅಂದ್ರೆ ಅರಿವು. ನಮ್ಮ ಅರಿವಿನ ನಾವು ಹಿಡ್ಕೊಂಡಾಗ ಆ ಶ್ವಾಸ ಅದ್ಭುತವಾಗಿ ನಮ್ಮ ಅಂತಃಪ್ರಯಾಣ ಮಾಡಿ ಮೈಂಡ್ಗೆ ರಿಲೀಫ್ ಕೊಡುತ್ತೆ, ದೇಹಕ್ಕೆ ರಿಲೀಫ್ ಕೊಡುತ್ತೆ, ಸಮಾಧಾನ ಆಗ್ತೀವಿ. ಎಲ್ಲ ಮಾಸ್ಟರ್ಸ್ ಹೇಳ್ದನ ನಮ್ಗೆ ಅರ್ಥ ಆಗ್ತದೆ. ಎಲ್ಲರನ್ನ ಕೇಳೋ ರೀತಿ ಬೆಳೆಸ್ಕೊಳ್ತೀವಿ. ಫಸ್ಟ್ ಯಾವಾಗ ಕೇಳೋ ರೀತಿ ಬೆಳೆಸ್ಕೊಳ್ತೀವೋ ಹೇಳೋ ರೀತಿ ಹೆಚ್ಚಾಗ್ತದೆ. ಕೇಳೋ ರೀತಿ ಬೆಳೆಸ್ಕೊಂಡಿಲ್ಲ, ಹೇಳೋ ರೀತಿ ಎಲ್ಲಿಂದ ಬರ್ತದೆ? ಫಸ್ಟ್ ಕೇಳೋ ರೀತಿ ಬೆಳೆಸ್ಕೋಬೇಕು. ಅವ್ರು ಏನ್ ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೆ, ಅಷ್ಟು ಕೇಳಿಸ್ಕೊಳ್ಳೋಣ, ಮಾತಾಡೋದು ಆಮೇಲೆ. ಪತ್ರಿಜಿ ಒಂದ್ಸತಿ ಸಿಂಧನೂರು ಇದಕ್ ಬಂದಾಗ ಹೇಳಿದ್ರು, 1 ಕೋಟಿ ಮಾಸ್ಟರ್ಸ್ ಅನುಭವ ಹೇಳಿದ್ದೀನಿ, ನಾನು ಇರತನ ಮತ್ತೊಂದು ಕೋಟಿ ಮಾಸ್ಟರ್ಸ್ ಅನುಭವ ಹೇಳ್ತೀನಿ ಅಂತ. ಯಾಕಂದ್ರೆ ಅನುಭವವೇ ಜ್ಞಾನ. ಎಷ್ಟು ಮಂದಿ ಮಾಸ್ಟರ್ಸ್ ಅಂತ ಎಷ್ಟೆಷ್ಟು ಅನುಭವ ಕೇಳಿದೀವಿ ನಾವು ಪಿರಮಿಡ್ ಮಾಸ್ಟರ್ಸ್, ನಮ್ಮೆಲ್ಲರಿಗೆ ಅನುಭವ ಇದೆ. ಮತ್ತೆ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಪ್ರತಿ ಒಬ್ಬರ ಹತ್ರ ವಿಸ್ತರಣೆ ಮಾಡ್ಬೇಕು, ತಿಳಿಸ್ಬೇಕು. ಮತ್ತೆ ಇಂಥ ಮಾಸ್ಟ್ರು ಹಿಂಗ ಕಲ್ತಿದ್ದಾರೆ, ಇಂಥ ಅಭ್ಯಾಸ ಮಾಡಿದ್ದಾರೆ, ಚೆನ್ನಾಗಿದೆ, ಈ ಮಾಸ್ಟರ್ ಅನುಭವ ಹೆಂಗಿದೆ, ಈ ಮಾಸ್ಟರ್ ಅನುಭವ ಹೆಂಗಿದೆ ಅಂತ ನಾವು ಹೇಳಿದಾಗ ಅವ್ರಿಗೆ ಇಂಥದ್ದೆಲ್ಲ ಇದೆಯಾ ಅಂತೇಳಿ ಎಷ್ಟೋ ಮುಂದುವರಿಸ್ತಾರೆ. ಯಾಕಂದ್ರೆ ಸತ್ಯ ಒಂದೇ, ಆತ್ಮ, ಮಿಥ್ಯ ಸರಿ. ನಮ್ಮ ಹೀರಾಳ ಅಂತ ಇದೆ ಬಳ್ಳಾರಿ ಹತ್ರ, ಒಂದು 12-13 ಕಿಲೋಮೀಟರ್, 41 days ಒಂದು ಪಿರಮಿಡ್ ಧ್ಯಾನ ಕೇಂದ್ರ, ಈಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಕಟ್ಟಿ ಆ ಪಿರಮಿಡ್ ನ 41 ದಿವಸ ಧ್ಯಾನ ಇಟ್ರು. ಆ ಊರಿನವ್ರು ಎಲ್ಲರೂ ನಾನ್ ಸ್ಪಾನ್ಸರ್ ಮಾಡ್ತೀನಿ, ನೀನ್ ಸ್ಪಾನ್ಸರ್ ಮಾಡ್ತೀನಿ ಅಂತ ದಿನ ಒಬ್ರು ಅಡಿಗೆ ಮಾಡ್ಸಿದ್ರು. 41 ದಿವಸ, 41 ದಿವಸ ಸಂಜೆ 5 ರಿಂದ 8 ಗಂಟೆವರೆಗೆ ಸತ್ಸಂಗ ಕ್ಲಾಸು, ರಾತ್ರಿ ಪ್ರಸಾದ ವ್ಯವಸ್ಥೆ. ಅದರಲ್ಲಿ ನಾನು ಹುಣ್ಣಿಮೆ ದಿವಸ ಹೋಗಿದ್ದೆ. 41 ದಿವಸ ಮೊದಲು ಕೂಡ 1-2 ಸಾರಿ ಹೋಗಿ ಬಂದಿದ್ದೆ. ಮತ್ತೆ ಒಂದು ಹುಣ್ಣಿಮೆ ದಿವಸ ಹೋದೆ. ಒಬ್ಬ ಅಜ್ಜಿನ ಕೇಳಿದೆ, ಏನ್ ಅಜ್ಜಿ, ಏನು ನಿನಗೆ ಇಲ್ಲಿ ಬಂದಾಗಿಂದ ಏನ್ ಕಡಿಮೆ ಆಗಿದೆ? ನೋಡಪ್ಪ, ಇಲ್ಲಿ 10 ದಿವಸ ಆಗಿತ್ತು, ಅವಾಗ ನನಗೆ ತಿಳಿತು ಇಲ್ಲಿ ಧ್ಯಾನ ಇದೆ, ನೀನ್ ಬಾ ಅಂತೇಳಿ. ನಾನು ಅವತ್ತು ಬಂದೆ, ಒಂದು 30 ದಿವಸ ಆಯ್ತು. ನನಗೆ ಇಲ್ಲಿ ಧ್ಯಾನ ಮಾಡೋದು ಬಹಳ ಖುಷಿ ಆಯ್ತು. ಇಲ್ಲಿ ದಿನ ಸಂಜೆ ಹುಗ್ಗಿ, ಅನ್ನ, ಸಾಂಬಾರು ಊಟ ಮಾಡ್ತಾ ಇದ್ದೀನಿ. ಮಾಡಿ ಹೋಗಿದ್ದೆ. 40 ದಿವಸ ಆಗ್ಬಿಡ್ತು. ನಾಳೆಯಿಂದ ನಾನು ಏನ್ ಮಾಡೋದು ಅಂತೇಳಿ, ನನಗೆ ಶುಗರ್ ಇತ್ತು. ಅವತ್ತು ಯೋಚನೆ ಆಗಿದೆ, ಗುಳಿಗೆ ತಿನ್ನೋದು ಮಾಡ್ಬಿಟ್ಟಿದ್ದೀನಿ. ರೈಸ್ ತಿನ್ಬಾರ್ದು ಅಂದ್ರೆ ರೈಸ್ ತಿನ್ನಕ್ಕೆ ಬಿಟ್ಟಿದ್ದೀನಿ. ಮತ್ತೆ ಈಗ ಏನ್ ಮಾಡೋದು ಅಂತೇಳಿ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ ಎಲ್ಲ ಮಾಡಿಸಿದ್ರೆ ಡಾಕ್ಟರ್ ಅಜ್ಜಿ ಏನ್ ಮಾಡಿದ್ರಿ, ಏನು ಇಲ್ಲ ಹಿಂಗೆ ಅಂದ್ರೆ, ಸುಮ್ಮನೆ 30 ದಿವಸ ನೀವು ರೈಸ್ ಉಣ್ಬಾರ್ದು ಅಂದ್ರೆ 30 ದಿವಸ ಅನ್ನ ಉಂಡ್ಬಿಟ್ಟಿನಿ, ಮುಟ್ಟಿ ಊಟ ಮಾಡ್ಬಿಟ್ಟಿನಿ, ನನ್ಗೆ ಏನಾಗೈತೆ ಹೇಳ್ರಿ, ಗುಳಿಗೆ ತಿನ್ನೋದು ಮರ್ತ್ಬಿಟ್ಟಿನಿ ಅಂದಾಗ, ಏನು ಮಾಡಿಲ್ಲ, ಇಷ್ಟು ದಿವಸ ಏನ್ ಮಾಡಿ ನಿಮ್ಗೆ ಹೇಳಂದ್ರೆ, ಏನಿಲ್ಲ, ಅಲ್ಲಿ ಒಂದು ಧ್ಯಾನ ಕೇಂದ್ರ ಐತೆ, ಅಲ್ಲಿ ಹೋಗಿ ಧ್ಯಾನ ಮಾಡಿನಿ, ಮನೆಯಲ್ಲಿ ಧ್ಯಾನ ಮಾಡಿದ್ರೆ ಮನೆಯಲ್ಲಿ ಧ್ಯಾನ ಮಾಡಿದ್ರೆ
ನನಗೆ ಏನ್ ಡೌಟ್ ಇಲ್ಲ, ಶುಗರ್ ಎಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ ನಾನು ನೆನ್ಕೊಂಡು ಅವ್ರು ಹೇಳಿದಂತೆ ಇವತ್ತಿನವರೆಗೆ ನೀನು ಏನ್ ಮಾಡಿದೋ ಅದನ್ನೇ ಕಂಟಿನ್ಯೂ ಮಾಡು. ಆ ಶುಗರ್ ಇಲ್ಲ ಏನಿಲ್ಲ ನಿಲ್ಲ ಆಗಿ ಹೋಗಿದೆ, ನೀನು ಧ್ಯಾನ ಕಂಟಿನ್ಯೂ ಮಾಡು. ಮತ್ತೆ ಇಂತಹ ಅನುಭವಗಳನ್ನ ನಾವು ಬೇರೆಯವರಿಗೆ ಹೇಳಿದಾಗ ಎಷ್ಟು ಫ್ರೀ ಆಗ್ತದೆ. ಮಾಸ್ಟರ್ಸ್ ಮನೆಯಲ್ಲೇ ಇದ್ದು ಧ್ಯಾನ ಮಾಡೋದು, ಎಲ್ಲಿ ಹೋಗೋದು ಬೇಕಾಗಿಲ್ಲ. ಪ್ರತಿ ಸಾಲ ಎಷ್ಟು ಸರಳ ಬಾಳೆಹಣ್ಣು ತಿಂದು ಹಿಂಗ ಬಾಯಾಗಿ ಇಟ್ಟಲ್ಲಿ ಕೊಟ್ಟಿದ್ದಾರೆ. ಶ್ವಾಸ ಮೇಲೆ ಧ್ಯಾಸ, ಬೇರೆ ಆಲೋಚನೆ ಬೇಡ. ಸುಮ್ಮನೆ ಕುತ್ಕೋ, ಬಂದ ಆಲೋಚನೆ ಕಟ್ ಮಾಡು, ಬಂದ ಆಲೋಚನೆ ಕಟ್ ಮಾಡು. ಹೆಂಗನ್ನ ಕುತ್ಕೋ, ಕಾಲು ಹಾಸ್ಕೊಂಡು ಕುತ್ಕೋ, ಬಾಡಿಗೆ ಹಾಕ್ಕೊಂಡು ಕುತ್ಕೋ, ಸೋಫೆ ಮೇಲೆ ಕುತ್ಕೋ, ಕೆಳಗೆ ಕುತ್ಕೋ, ಎಲ್ಲೆಲ್ಲ ಕುತ್ಕೋ. ಬಸ್ ಅಲ್ಲಿ ಪ್ರಯಾಣ ಮಾಡುವ ಕುತ್ಕೋ, ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವ ಕುತ್ಕೋ, ಎಲ್ಲೆಲ್ಲ ಕುತ್ಕೋ. ಮಾಡ್ಬೇಕಾಗಿರೋದು ಒಂದೇ ಆಲೋಚನೆ ಬರ್ತಾ ಇರ್ತದೆ, ಕಟ್ ಮಾಡುವುದು. ಅದು ಎಂತ ಹೆಂಗ್ ಕಟ್ ಮಾಡುದು? ಅಶುಭ ಪರಿತ್ಯಾಗಿ. ಒಳ್ಳೆ ಆಲೋಚನೆ ಬೇಡ, ಕೆಟ್ಟ ಆಲೋಚನೆ ಬೇಡ, ಪುಣ್ಯ ಬೇಡ, ಪಾಪ ಬೇಡ. ಭಗವಂತನಿಗೆ ಪುಣ್ಯ ಇಲ್ಲ, ಪಾಪ ಇಲ್ಲ. ನಮಗೆ ಮಾನವರಿಗೆ ಪಾಪ ಪುಣ್ಯ ಇರೋದು. ಅದಕ್ಕೆ ನೀನು ಭಗವಂತನ ಸೇರ್ಕೊಂತೀಯ, ಆ ಭಗವಂತನ ಸೇರ್ಕೊಂಡಾಗ ಈ ಜಗತ್ತು ಏನಂತ ಅರ್ಥ ಆಗ್ತದೆ. ಆ ಭಗವತ್ ಸ್ವರೂಪಿ ನೀನೇ ಆಗಿ ವಿಚಾರ ಮಾಡ್ತೀಯ, ಭಗವಂತನಾಗಿ ಈ ದೇಹ ಬಿಟ್ಟು ಹೋಗ್ತೀಯ. ಹೇಳಿರೋ ಮಹಾನ್ ಭಾವ ಪರಮಾತ್ಮ ಪತ್ರಿಜಿ. ನನಗೆ ಪತ್ರಿಜಿನ ನೆನ್ಸ್ಕೊಂಡ್ರೆ ಪರಮಾತ್ಮನೇ ಪತ್ರಿಜಿ. ಬಸವಣ್ಣ ಪತ್ರಿಜಿಯ ಪರಮಾತ್ಮ ಆದ, ಪಾರ್ವತಿ ಪರಮಾತ್ಮ ಆದ, ಪರಮೇಶ್ವರ ಪರಮಾತ್ಮ ಆದ, ಶಿವ ಪರಮಾತ್ಮ ಆದ, ಮತ್ತೆ ಮಹಾನುಭಾವರೆಲ್ಲರೂ ಪರಮಾತ್ಮರಾಗೋದು. ನಾನೇ ಅವರು ಪರಮಾತ್ಮರಾಗೋದು ಅಂತೇಳಿ ತಿಳಿಸ್ಕೊಟ್ಟಿರೋ ಮಹಾನುಭಾವ ಪರಮಾತ್ಮ ಪತ್ರಿಜಿ. ಮತ್ತೆ ಆ ಪತ್ರಿಜಿ ಹೇಳಿರ್ತಕ್ಕಂಥ ಪರಮಾತ್ಮನ ತತ್ವವನ್ನು ನಾವು BSS ಮೂವ್ಮೆಂಟ್ ನಲ್ಲಿ ನಿರಂತರವಾಗಿ ಆಚರಣೆ ಮಾಡೋಣ. ಅದ್ಭುತವಾಗಿ ಇದನ್ನ ಮುಂದೆ ಒಯ್ಯೋಣ. ಮತ್ತೆ ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದ PSSM ಮೂವ್ಮೆಂಟು, ಮತ್ತೆ ಆಮೇಲೆ ನಮ್ಮ ಚನ್ನಬಸವ ಫ್ಯಾಮಿಲಿಗೂ ಕೂಡ ನಾವು ಬಹಳ ಧನ್ಯವಾದಗಳನ್ನು ಹೇಳ್ಬೇಕು. ಎಷ್ಟೋ ಸಹಾಯ ಸಹಕಾರ, ಹುಡುಗಿರುವಾಗಲೇ ಧ್ಯಾನಕ್ಕೆ ಬಂದು ಎಷ್ಟೋ ಒಂದು ಸತ್ಯ ತಿಳ್ಕೊಂಡು ಇವತ್ತು ಮೈಸೂರಿನಲ್ಲಿ ಕುಂಠಿತ ಆಗಿರ್ತಕ್ಕಂಥದ್ದು, ಬಳ್ಳಾರಿನಲ್ಲಿ ಕೂಡ ಅಷ್ಟೇ ಕುಂಠಿತ ಆಗ್ತಾ ಇರ್ತದೆ. ಅದೇನು ತಪ್ಪಲ್ಲ. ಸೂರ್ಯಗೆ ಮೋಡ ಬಂದಾಗ ಸೂರ್ಯನಿಲ್ಲ ಅಂತ ಅಲ್ಲ, ಮೋಡ ಬಂದಿದೆ ಅಷ್ಟೇ. ಹಾಗೆ ಕುಂಠಿತ ಆಗಿದೆ ಅಂತ ನಾವು ಬಿಡ್ಬಾರ್ದು. ಇವತ್ತು ನಾನು ಧ್ಯಾನ ಮಾಡಿಲ್ಲ ರೀ, ಹಾಗಾಗಿ ಬಿಟ್ಟು ಮಾಡಿದ್ರೆ ಏನಿಲ್ಲ. ಮೋಡ ಬಂದಾಗೆ ನಮ್ಗೆ ಏನೋ ಒಂದು ಮಾಯ ಬಂದಿರ್ತದೆ, ಮತ್ತೆ ಕಂಟಿನ್ಯೂ ಮಾಡಿ, ನಿರಂತರ ಮಾಡಿ. ನಿರಂತರ ಮಾಡೋದ್ರಿಂದ ಆ ಮೋಡ ಮುಚ್ಕೊಂಡಾಗ ಸೂರ್ಯನ ಹೆಂಗ್ ಕಾಣೋದಿಲ್ಲೋ ಹಂಗೆ ಇರುತ್ತೆ. ಸುಮ್ಮನೆ ಧ್ಯಾನ ಮಾಡ್ತಾ ಹೋದ್ರೆ ಆ ಮೋಡ ಹೋದಾಗ ಸೂರ್ಯ ಹೇಗೆ ಹೊರಗೆ ಬರ್ತಾನೋ ಹಂಗೆ ಹೊರಗೆ ಬರ್ತೀವಿ ಪಿರಮಿಡ್ ಮಾಸ್ಟರ್ಸ್ ಇಂದ. ಮತ್ತೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದ ಮೈಸೂರು PSSMಗೆ, ಬಳ್ಳಾರಿ PMC ಮತ್ತು ಬಳ್ಳಾರಿ PSSM ಮೂವ್ಮೆಂಟು, ಮತ್ತೆ ಕಲ್ಯಾಣ ಕರ್ನಾಟಕ ಒಂದು ಮೂವ್ಮೆಂಟು, ಮತ್ತೆ ನಮ್ಮ ಇದು ಒಂದು ಯಾವುದು ಕೊಪ್ಪಳ BMC ಸಹಕಾರದಿಂದ ಇವತ್ತು ಈ ಜೂಮ್ ಸೆಷನ್ ಮತ್ತೆ ನಾವು ನಿರಂತರ ಸ್ಟಾರ್ಟ್ ಮಾಡಿದ್ದೀವಿ. ನೀವು ಕೂಡ ಪ್ರತಿಯೊಬ್ಬರು ಬಂದು ನಮ್ಮ ಜೂಮ್ ನಲ್ಲಿ ನಿಮ್ಮ ಅನುಭವಗಳನ್ನು ಕೂಡ ಹಂಚ್ಕೋಬೇಕು. ಪ್ರತಿಯೊಬ್ಬ ಹೊಸವರು ಮಾಸ್ಟರ್ಸ್ ಕೂಡ ನಾವು ಕರ್ಕೊಂಡ್ ಬರ್ಬೇಕು. ವೇದಿಕೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು. ಮತ್ತೆ ಬುದ್ಧ ಪೂರ್ಣಿಮೆ ಇದೆ, ಎಲ್ಲರೂ ಬುದ್ಧ ಪೂರ್ಣಿಮೆಯಲ್ಲಿ ಭಾಗವಹಿಸಿ ಎಲ್ಲರನ್ನು ಒಬ್ರಿಗೊಬ್ರು ಭೇಟಿಯಾಗಿ, ಒಬ್ರಿಗೊಬ್ರು ಪರಿಚಯ ಆಗಿ, ಒಬ್ರಿಗೊಬ್ರು ಮಾತಾಡ್ಕೊಂಡು ಆ 3 ದಿವಸ ಅದ್ಭುತವಾದ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡಿಕೊಂಡು ಆ ಎನರ್ಜಿ ತಗೊಂಡು ಮತ್ತೆ ಬರೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದ ಆಲ್ ಮಾಸ್ಟರ್ಸ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೆ ಧ್ಯಾನದ ಬಗ್ಗೆ, ಮುಖ್ಯತ್ವ ಪತ್ರಿಜಿಯವರ ಬಗ್ಗೆ, ನಿಮ್ಮ ಅನುಭವದ ಬಗ್ಗೆ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಸರ್. ನಮ್ಮ ಝೂಮ್ ಮೀಟಿಂಗ್ ನಲ್ಲಿರೋ ಧ್ಯಾನಿಗಳಿಗೆ ಏನಾದ್ರೂ ಕ್ವಶನ್ ಇದ್ರೆ ನೀವು ಆನ್ಸರ್ ಮಾಡಿ ಸರ್. ನಾನು ಹೇಳ್ತೀನಿ ಅವ್ರಿಗೆ. ಮಾಸ್ಟರ್ ಅಪ್ಪಣ್ಣ ಸರ್ ಇದ್ದಾರೆ, ಅವರು ಜ್ಞಾನ ಹಂಚಿಕೆಯಲ್ಲಿ ಅದ್ಭುತವಾಗಿ ಹೇಳಿದ್ರು. ಅದೇ ಪತ್ರಿಜಿಯವರ ಬಗ್ಗೆ ಇರ್ಬೋದು, ಧ್ಯಾನದ ಬಗ್ಗೆ, ಅವರ ಅನುಭವದ ಬಗ್ಗೆ. ಅಂದ್ರೆ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಂದ ಈ ತರ ಮಾತು ಕೇಳೋದೇ ನಮ್ಗೆ ಒಂದು ಹಬ್ಬದ ತರ ಇರುತ್ತೆ. ಒಂದು ಹೊಸ ಜ್ಞಾನ ತಂದು ಕೊಡ್ತಾ ಇದೆ, ಏನೋ ಹೊಸ ಬೆಳಕು ಕೊಡ್ತಾ ಇದೆ ಅನ್ಸುತ್ತೆ. ಸೊ ಇವತ್ತು ಅಪ್ಪಣ್ಣ ಸರ್ ಅವ್ರ ಹತ್ರ ಮಾತು ಕೇಳಿದಾಗ ಅವರ ಹಿಂದಿನ ವರ್ಷಕ್ಕೆ ಹೋಗೋರು ಅನುಭವ ಹೇಳ್ಬೇಕಂದ್ರೆ ನಮ್ಗೆ ಅನಿಸ್ತಾ ಇತ್ತು ಇನ್ನೂ ಏನಿದೆ ಕೇಳೋಣ ಅಂತ. ಬಟ್ ಸಮಯದ ಅಭಾವ. ಸೊ ಮಾಸ್ಟರ್ಸ್ ನಿಮ್ಗೂ ಏನಾದ್ರು ಅನ್ಸಿದ್ರೆ ಹಂಚ್ಕೊಳ್ಳಿ. ಅವ್ರ ಮಾತಿನ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅದನ್ನು ಕೇಳಿ, ಸರ್ ಆನ್ಸರ್ ಮಾಡ್ತಾರೆ. ನೀವು ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಮಾಡ್ತೀನಿ. ಮತ್ತೆ ಒಂದು ಹೇಳ್ಬೇಕಂದ್ರೆ ನಮಗೆ ದೊಡ್ಡ ಅವಕಾಶ
ನಮಗೆ ಚನ್ನಬಸವ ಮಾಸ್ಟರ್ ನಿಮ್ಮ ಕಾವೇರಿ ಪಿರಮಿಡ್ ಕಟ್ಟಿದ ಇಂಜಿನಿಯರ್ನೇ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಆ ಇಂಜಿನಿಯರ್ನೇ ನಮಗೆ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೇನೆ. ಮತ್ತೆ ಅದ್ಭುತವಾದ ಮಾಸ್ಟರ್ ಐವಾ ಮಾಸ್ಟರ್ ಗ್ರೂಪ್ ಅಲ್ಲಿ ಇದೀನಿ ನಾನು ಅಂತ ಯಾವಾಗ್ಲೂ ಹಂಚ್ಕೊಂತಾ ಇರ್ತೇನೆ ನಮ್ಮ ಮಾಸ್ಟರ್ ಜೊತೆ ಎಲ್ಲರ ಜೊತೆ. ಮತ್ತೆ ಅದು ಕೂಡ ವಿಶೇಷವಾಗಿ ನಾವು ಧನ್ಯವಾದ ಹೇಳ್ಬೇಕು ಚನ್ನಬಸವ ಸರ್. ನಮ್ದೆಲ್ಲ ಸ್ವಾಮೀಜಿ ಎಲ್ಲ ಪತ್ರಿಜಿ ಅವ್ರದ್ದು. ಅವನು ನಿಮ್ಮೂರ ಹುಡುಗ. ಇವ್ರು ಅದ್ಭುತವಾದ ಮಾಸ್ಟ್ರು. ಅವ್ರು ಇನ್ನು ಮಾತಾಡೋದು ಇನ್ನು ಸುಮಾರು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಬಿಟ್ರೆ ಒಂದು ದಿನ ಎಲ್ಲ ಹೇಳೋಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಹತ್ರ. ಅವರ ಒಂದು ಮುಂದಾಳತ್ವದಲ್ಲಿ ಎಷ್ಟೋ ಪಿರಮಿಡ್ ಕಟ್ಟಿದ್ದಾರೆ, ಅದು ನನಗೆ ಗೊತ್ತು. ಅವರು ಮರ್ತೋಗಿದ್ದಾರೆ ಅಷ್ಟೇ ಅಷ್ಟ್ ಮಟ್ಟಿಗೆ. ನೋಡಿ 1999 ಅಂದ್ರೆ 25 ವರ್ಷ ಆಯ್ತು. ಹಾಗಾಗಿ ಮಾಸ್ಟರ್ಸ್ ಗ್ರೇಟ್ ಮಾಸ್ಟರ್ ಅವರೆಲ್ಲ ನೋಡಿ 11 ದಿನ ನಿದ್ದೆ ಇಲ್ದಾನೆ ಕೆಲಸ ಮಾಡ್ತಿರ್ತಾರೆ. 11 ದಿನ ಈ ಇದ್ರಲ್ಲಿ ಕಡ್ತಾಲಲ್ಲಿ ನಿದ್ದೆ ಇರಲ್ಲ, ಕಂಟಿನ್ಯೂಸ್ ಶ್ರಮದಾನದಲ್ಲಿ ಇರ್ತಾರೆ. ಅಂತ ಗ್ರೇಟ್ ಮಾಸ್ಟರ್ಸ್ ಅವರೆಲ್ಲ ಎಷ್ಟೋ ಸೇವೆ ಮಾಡಿದ್ದಾರೆ, ಲೆಕ್ಕ ಇಲ್ಲ. ಇಂಥವರೆಲ್ಲ ನಮ್ಮ ಜೂಮ್ ಕ್ಲಾಸಿಗೆ ಬರೋದು ನಮ್ಮ ಪುಣ್ಯ. ಸ್ವಾಮೀಜಿ ನೀವು ಬರೋದು ನಮಗೊಂದು ನಮ್ಮ ಅದೃಷ್ಟ. ಅದು ನಾವು ಅವಕಾಶ ಅಲ್ಲ, ಎಲ್ಲಾರ್ದು ಇದು PSS ಸಂಬಂಧ ಎಲ್ಲಾರ್ದು ಅಲ್ವಾ. ಸೊ ಥ್ಯಾಂಕ್ ಯು ಸ್ವಾಮೀಜಿ ಬಂದಕ್ಕೆ. ಮಾಸ್ಟರ್ಸ್ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಏನೋ ಪ್ರಶ್ನೆ ಇಲ್ಲ ಅನ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಅವಕಾಶ ಮತ್ತೆ ಮತ್ತೆ ಬರ್ತಾ ಇರಿ ಸರ್. ಈ ತರ ಸಣ್ಣ ಸಣ್ಣ ಜ್ಞಾನವನ್ನ ಹಂಚ್ಕೊಳ್ತಾ ಇರಿ ಯಾವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ನಾವು ಧ್ಯಾನಕ್ಕೆ ಹೋಗೋಣ. ನಟರಾಜ್ KP ಅವ್ರು ಮಾತಾಡ್ತಾರೆ ಏನು ಕೇಳಿ. ಮಾತಾಡಿ ನಟರಾಜ್ ಸರ್. ಪರಿಚಯ ನಟರಾಜ್ ಸರ್ಗೆ. ಹಂಪಣ್ಣ ಸರ್. ಬಸವರಾಜ್ ಸರ್ ಬಂದ್ರು. ಬಸವರಾಜ್ ಸರ್ ನಮಸ್ಕಾರ ಸರ್. ನಮಸ್ಕಾರ ಹಂಪಣ್ಣ ಸರ್. ನಿಮ್ಮಂತ ಸೀನಿಯರ್ ಮಾಸ್ಟರ್ಸ್ ಇವತ್ತು ಬಂದು ನಮಗೆ ಗೈಡ್ ಮಾಡಿದ್ದು ನಮ್ಮ ಪುಣ್ಯ. ಬಂದು ಅವಾಗವಾಗ ನಮಗೆ ಸ್ವಲ್ಪ ಹೆಚ್ಚು ಜ್ಞಾನವನ್ನು ನೀಡಿ, ನೀವು ತುಂಬಾ ಸೀನಿಯರ್ ಮಾಸ್ಟರ್ಸು, ನಿಮ್ಮ ಮಾರ್ಗದರ್ಶನಗಳು ಬೇಕು. ನೀವು ಕೂಡ ಮೈಸೂರಿಗೆ ಬಂದಾಗ ನೋಡಿದ್ವಿ ನಿಮ್ಮನ್ನ, ತುಂಬಾ ಖುಷಿ ಆಯ್ತು. ಇವತ್ತು ಕ್ಲಾಸ್ ಕೊಟ್ಟಿದ್ದು ನಮಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮ್ಗೆ ಅವಕಾಶ ಕೊಟ್ಟಿದ್ದು ಬಹಳ ಖುಷಿ ಆಯ್ತು ಸರ್. ಜ್ಞಾನ ಅಂತ ಅಂದ್ರಲ್ಲ, ಒಳಗಡೆ ಆತ್ಮ ಇದೆ. ಸಾಧನೆ ಆತ್ಮದ ಜೊತೆ ಧ್ಯಾನ ಮಾಡಿದಾಗ ಆ ಜ್ಞಾನ ಹೊರಗಡೆ ಬರ್ತದೆ ಸರ್. ಬೇರೆ ಏನಿಲ್ಲ ಇಲ್ಲಿ ಸಾರಿ ಪತ್ರಿ ಸಾರ್ ಕೊಟ್ಟರು. ಸರಳ ಅಂದ್ರೆ ಒಳಗಡೆ ಆತ್ಮ ಇದೆ, ಧ್ಯಾನ ಮಾಡಿದ್ರೆ ಆತ್ಮಜ್ಞಾನ ಹೊರಗಡೆ ಬರ್ತದೆ. ನಿನ್ನೊಳಗೆ ಬಾವಿ ತೋಡು, ಆ ಬಾವಿ ಒಳಗೆ ನೀರಿದ್ದಾವೆ, ಆ ನೀರು ಎಲ್ಲರಿಗೆ ಹಂಚು. ಎಷ್ಟು ಸರಳ ಕೊಟ್ಟಿದ್ದಾರೆ ನಮಗೆ ಸಾರು ಮಹಾನುಭಾವ ಪರಮಾತ್ಮ. ನಾವು ಅದನ್ನ ಆಚರಣೆ ಮಾಡ್ಕೊಂಡು ನಮ್ಮೊಳಗೆ ನಾವು ಮುಳುಗಿ ನಾವು ನಮ್ಗೆ ಅಂದಿರೋ ಅನುಭವಗಳನ್ನ ಹಂಚ್ಕೊಂಡು ಹೋಗ್ಬೇಕು. ತುಂಬಾ ಧನ್ಯವಾದ ಸರ್ ಬಸವರಾಜ್. ಥ್ಯಾಂಕ್ ಯು ಸರ್. ನಟರಾಜ್ ಸರ್ ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮ್ಗೆ ಬಹಳ ಸಂತೋಷ ಆಯ್ತು ಸರ್. ಇವತ್ತು ನೀವು ನಮ್ ಜೂಮ್ ಸ್ಟೇಷನ್ ಅಲ್ಲಿ ಬಂದು ನಿಮ್ಮ ಅನುಭವನ, ನಿಮ್ಮ ಜ್ಞಾನನ, ನಿಮ್ಮ ಇದನ್ನ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಖುಷಿ. ನಿಮ್ಮನ್ನ ನಾನು ಸಾಕಷ್ಟು ಸ್ಥಳಗಳಲ್ಲಿ ಅಂದ್ರೆ ನಮ್ಮ PSSM ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ದೀನಿ. ನನಗೆ ನಿಮ್ಮನ್ನ ನೋಡಿದ್ರೆ ಮೊದ್ಲು ಹೊಟ್ಟೆ ಕಿಚ್ಚು ಬರ್ತಾ ಇತ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ. ಯಾಕೆ ಅಂತಂದ್ರೆ ಫ್ರಾಂಕ್ಲಿ ಸ್ಪೀಕಿಂಗ್ ಇರೋದು ಹೇಳ್ಬಿಡ್ತೀನಿ, ಅಲ್ಲಿ ಬರೋರೆಲ್ಲ ನಿಮ್ಮನ್ನ ಸುತ್ತಾಕೊಂಡು ಬರೀ ನಿಮ್ಮನ್ನೇ ಮಾತಾಡಿಸ್ತಾ ಇರೋ ಹೊರತು ಬೇರೆ ಇನ್ಯಾರನ್ನೂ ಮಾತಾಡಿಸ್ತಾ ಇರ್ಲಿಲ್ಲ. ಈಗ ಬೇರೆ ಪಿರಮಿಡ್ ಮಾಸ್ಟರ್ಸ್ ಇದ್ರೂನು ಎಲ್ರು ನಿಮ್ಮ ಹತ್ರನೇ ಬರ್ತಾ ಇದ್ರು, ನಿಮ್ಮ ಹತ್ರನೇ ಜಾಸ್ತಿ ಮಾತಾಡ್ತಾ ಇದ್ರು. ಹಂಗಾಗಿ ಇದೇನಿದು ಅಷ್ಟೊಂದು ವಿಶೇಷತೆ ಏನು ಈ ಹಂಪಣ್ಣ ಅವರಲ್ಲಿ ಅಂತ ಅನಿಸ್ತಾ ಇತ್ತು. ಆಮೇಲೆ ಕ್ರಮೇಣ ನನಗೆ ಗೊತ್ತಾಯ್ತು, ನೀವು ಅಷ್ಟು ಸೀನಿಯರ್ ಪಿರಮಿಡ್ ಮಾಸ್ಟರ್, ನೀವು ಪತ್ರಿಜಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನೀವು ಅಷ್ಟೊಂದು ಅನುಭವನ ಪಡೆದಿದ್ದೀರಾ, ನೀವು ಜ್ಞಾನ ಪ್ರಸಾರ ಮಾಡ್ತಾ ಇದ್ದೀರಾ, PSSMಗೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಸೇವೆ ಬಹಳ ಅದ್ಭುತ ಸರ್. ನಮ್ಗೆ ನಿಜವಾಗ್ಲೂ ನೀವು ರೋಲ್ ಮಾಡೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದ ಸರ್. ನಾವು ಸಾರು ಹೇಳಿರೋ ವಾಕ್ಯಗಳನ್ನ ನಮಗೆ ಅದು ಗಟ್ಟಿ ಆದ್ರೆ ಸರ್ ಎಷ್ಟೋ ಜನ್ಮ ಸಂಸ್ಕಾರ ಅಂತ ಅಂತಾರೆ ಧ್ಯಾನಕ್ಕೆ ಬಂದಾಗ ಎಲ್ಲರಿಗೂ ಅಷ್ಟೇ. ನಾವು ಆ ಧ್ಯಾನ ಹಿಡ್ಕೊಂಡು ಮುಂದೆ ಹೋದಾಗ ಆ ಮಾರ್ಗ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತೀವಿ ಸರ್. ನಿಜ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿಗೋಣ ಬುದ್ಧ ಪೂರ್ಣಿಮೆಯಲ್ಲಿ. ಖಂಡಿತ ಸರ್, ಖಂಡಿತ ಸಿಗೋಣ ಸರ್. ಥ್ಯಾಂಕ್ ಯು. ಯಾರು ಲಕ್ಷ್ಮಣ್ ಸರ್ ಮಾತಾಡ್ತೀರಿ?
ಲಲಿತಾ ಮೇಡಮ್, ರತ್ನಮ್ಮರು, ಕೃಷ್ಣ, ಮರುಸ್ವಾಮಿ, ಲಲಿತಾ ಮೇಡಮ್ ಹಾ ನಮಸ್ಕಾರ ಸರ್. ಮತ್ತೆ ನಿಮ್ದು ಜ್ಞಾನ ಹಂಚಿಕೆ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಇನ್ಸ್ಪೈರ್ ಆಯ್ತು. ಆಮೇಲೆ ಪದೇ ಪದೇ ಹೀಗೆ ಬಂದು ನಮ್ಗೆ ಜ್ಞಾನ ಹಂಚಿಕೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಸರ್. ತುಂಬಾ ಚೆನ್ನಾಗಿತ್ತು. ಅದೇ ನಮ್ ರಿಕ್ವೆಸ್ಟ್. ಥ್ಯಾಂಕ್ ಯು ಆಗಾಗ ಬರ್ತಾ ಇರಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅನಿತಾ ಅವರು ಮಾತಾಡಿ ಮೇಡಮ್. ರವೀಂದ್ರ ಸರ್ ಬಂದ್ರು. ನಮ್ಮ ಪೇರೆಂಟ್ಸ್ ಆಫೀಸ್ ಮೃತ್ಯುಂಜಯ ಸಾರು ನಮ್ಗೆ ದೊಡ್ಡ ಅವಕಾಶ ನಮ್ಮ PSS ಮೂಮೆಂಟ್ ನಲ್ಲಿ ನಮ್ಮ PMC ಬಳ್ಳಾರಿಗೆ ಈ ಸ್ಥಳನ ದಿನನಿತ್ಯ ನಮ್ಮ PMCಗೆ ಉಚಿತವಾಗಿ ಕೊಟ್ಟು ಕರೆಂಟು ಮತ್ತೆ ವೈಫೈ ಎಲ್ಲವುದನ್ನು ನಮ್ಗೆ ಉಚಿತ ಕೊಟ್ಟಿದ್ದಾರೆ. ನಾವು ಬಂದು ಸೇವೆ ಮಾಡೋದು ಅಷ್ಟೇ ಕೆಲಸ. ನಮ್ಮ ಬಳ್ಳಾರಿ ಮಾತಾಡಿ ರೂಮ್ನಲ್ಲಿ ಮಾಡ್ತಕ್ಕಂಥ ಮಾಸ್ಟರ್ಸ್ ಯಾರೇ ಇದ್ರು ಕೂಡ ಈ ಸೇವೆಯಲ್ಲಿ ಭಾಗವಹಿಸ್ರಿ. ಎಲ್ಲರಿಗೂ ಅವಕಾಶ ಇದೆ, ಎಲ್ಲದ್ರಲ್ಲಿ ಎಲ್ಲಾ ಗ್ರೂಪ್ಗಳಲ್ಲಿ ಅವಕಾಶ ಇದೆ. ನಾವು ಎಲ್ಲರಿಗೂ ಅವಕಾಶ ಕೊಡ್ತೀವಿ. ಯಾರಿಗೆ ಅವಕಾಶ ಬೇಕು ನಾವು ಕ್ಲಾಸ್ ಮಾಡ್ತೀವಿ ಅಂತಂದ್ರು ನಿಮ್ಗೆ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಈ Zoom ಅಲ್ಲಿ. ಮತ್ತೆ ನಮ್ಮ ಸಾರ್ ಅವ್ರಿಗೆ ಒಂದ್ಸಾರಿ ಜೋರಾಗಿ ಬ್ರದರ್ಸ್ ಇಬ್ರು ನಮ್ಮ ಕೊಟಲ್ ಬ್ರದರ್ಸ್ ಹೇಗೋ ನಮ್ಗೆ ಹಂಗೆ ಬಳ್ಳಾರಿ ಬ್ರದರ್ಸ್ ಇವರು ಮೃತ್ಯುಂಜಯ ಸಾರು ಮತ್ತೆ ರವೀಂದ್ರ ಸಾರ್ ಜಿರ್ಗ ಸಾರು ಮತ್ತೆ ನಮ್ಮ ಚನ್ನಬಸವರ ರಿಲೇಷನ್ ಎಲ್ಲ, ಬೇರೆ ಯಾರು ಅಲ್ಲ. ಹೌದೌದು ಸರ್, ಹೌದು ಹೌದು ಸ್ವಾಮೀಜಿ, ಹೌದು. ಹಂಗಾಗ್ಬಿಟ್ಟು ನಮ್ಗೆ ಇಲ್ಲಿ ಬಂದ್ರೆ ನಮ್ಗೆ ದೊಡ್ಡ ಬಲ. ಇದರಿಂದನೇ ನಾವು ಇವತ್ತು ಅಲ್ಲಿ ಪಿರಮಿಡ್ ಕೂಡ ನಿರ್ಮಾಣ ಮಾಡ್ಕೊಳ್ತಾ ಇರೋದು. ಈ ಶಕ್ತಿ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಮತ್ತೆ ಇವ್ರ ಫ್ಯಾಮಿಲಿಗೆ ಜನಿಗಾ ಫ್ಯಾಮಿಲಿ ಈರಣ್ಣ ಸರ್ ಅಂತ ಇವ್ರ ಅಪ್ಪಾಜಿ ಅವರು 92 ವರ್ಷ ಆರಾಮಾಗಿದ್ದಾರೆ. ಮೊನ್ನೆನೇ ನಾವು ಸದಾನಂದ ಯೋಗಿ ಆಶ್ರಮಕ್ಕೆ ಹೋಗಿ ಬಂದ್ವಿ. ಮತ್ತೆ ಬೇತಂಚಲ್ ಪಿರಮಿಡ್ ನೋಡ್ಕೊಂಡ್ ಬಂದ್ವಿ. ಸಾರ್ ಅವ್ರನ್ನ ನಾವೆಲ್ಲರೂ ಹೋಗಿ ಅಲ್ಲಿ ಒಂದಿನೆಲ್ಲ ಸಮಾಧಿ ಹತ್ರ ಎದ್ದು ಧ್ಯಾನ ಮಾಡ್ಕೊಂಡು ಮುಗಿಸ್ಕೊಂಡ್ ಬಂದ್ವಿ. ಬಹಳ ಚೆನ್ನಾಗಿತ್ತು. ಅನ್ಕೊಂಡು ಹೋಗಿವಿ. ಹೊತ್ತಾರು ಹೋಗ್ಬೇಕು ಅನ್ಕೊಂಡಿರೋರು ಎತ್ತಕ್ಕಂತೆ ಎತ್ತಾಗ ಕರ್ಕೊಂಡ್ ಸಮಾಧಿ ಹತ್ರ ಕರ್ಕೊಂಡು ಹೋಗಿದ್ದೆ. ಪತ್ರಿಜಿ ಸರ್ ಗುರುಗಳ ಸಮಾಧಿ ಹತ್ರ. ಮಿರಾಕಿಲ್ ಅಂದ್ರೆ ಇದೆ, ಸಾಧನೆ ಮಾಡಿದ್ರೆ ಸಮಕುರಿಸಿ ಪಾದದ ಬಂದೆ ಬಿಡ್ತದೆ ಅಂತಕ್ಕಂಥ ಮಾತು ಅನ್ನಮಯ್ಯ ಹೇಳೋದಂದ್ರೆ ಇದು ಸತ್ಯ ಅಂತ ನನಗೆ ಅರ್ಥ ಆಯ್ತು. ಮತ್ತೆ ಎಕ್ಕಡೋ ತಿರ್ಗಕ್ಕೆ ಯಾಕೆ ಹೋಗ್ತೀಯಾ, ಗುರುಗಳ ಹತ್ರ ಹೋಗು, ಗುರುಗಳ ಸಮಾಧಿ ಹತ್ರ ಹೋಗು. ಗುರುಗಳ ಸಮಾಧಿ ಹತ್ರ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಎಷ್ಟೋ ಶಕ್ತಿ ಇದೆ ಅಂತ ಪತ್ರಿಕೆ ಹೇಳ್ತಾರಲ್ಲ, ಅದನ್ನ ನಿಜ ಆಯ್ತು. ನಿಮ್ ಸಾರ್ ಅವ್ರ ಮಗಳು ದೊಡ್ಡ ಇನ್ಸ್ಪೆ ಆಗಿದ್ದಾಳೆ. ಸಮಾಧಿ ಹತ್ರ ಮತ್ತೆ ನಾನು ಹೋಗ್ಬೇಕು, ಇನ್ನೊಂದ್ಸತಿ ನಾನು ನೋಡ್ಬೇಕು, ಅಲ್ಲಿ ಮತ್ತಿನೊಂದಿನ ಇದ್ ಬರ್ಬೇಕು ಅಂತ ಹೇಳಿ ಇವ್ರ ದೊಡ್ಡ ಮಗಳು ದೊಡ್ಡ ಒಂದು ಇನ್ಸ್ಪೆ ಆಗಿದ್ದಾರೆ. ಮತ್ತೆ ನಾವು ಮತ್ತೊಂದು ಅವಕಾಶ ಇಲ್ಲಿ ಹೋಗಕ್ಕೆ ಅವಕಾಶ ಇದೆ. ಈಗ ಸೆಕೆಂಡ್ ಇಯರ್ ಅಮ್ಮ ಒಳ್ಳೆ ಪರ್ಸೆಂಟೇಜ್ ಹೊಡಿದ್ದಾಳೆ, ಗ್ಯಾರಂಟಿ ಇದೆ ನಮಗೆ. ಓಕೆ ಸರ್, ಧನ್ಯವಾದ ಮೃತ್ಯುಂಜಯ ಸರ್, ರವಿ ಸರ್ ಅವರಿಗೆ. ಮತ್ತು ನಮ್ಮ ಮಹೇಶ್ ಕೂಡ ಹಿಂದೆ ಇದೆ, ನಮ್ಮ ಪೈಮ ಮಾಸ್ಟರ್. ನಮ್ಮ ಮಹೇಶ್ ಅವರ ನಮ್ಮ ಒಂದು ಪತ್ರಿಜಿ ಪಿರಮಿಡ್ ಧ್ಯಾನ ಕೇಂದ್ರ ಏನು ಕಟ್ತಾ ಇದೀವಿ, ಅದಕ್ಕೆ ಅವರು ಕೂಡ ಟ್ರಸ್ಟ್. ನಮ್ಮ ರವಿ ಸಾರು ಕೂಡ ಉಪಾಧ್ಯಕ್ಷರು. ನಮ್ಮ ಸಾರು ಇವ್ರ ಸಹಕಾರ ಸಹಾಯದಿಂದ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಮತ್ತೆ ಅನಿತಾ ಮೇಡಮ್ ಅವರು ಮಾತಾಡ್ತಾರೆ. ಏನು ಮೇಡಮ್ ಅವರು, ಮರಿಸ್ವಾಮಿಗಳು, ಕೃಷ್ಣ ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಒಂದು 8-10 ದಿವಸ ನೀವು ನಮ್ಗೆ ದೊಡ್ಡ ಅವಕಾಶ ಕೊಟ್ಟಿದ್ದೀರಿ. ನಿಮ್ ಪಿರಮಿಡ್ ಓಪನಿಂಗ್ ಮಾಡ್ಬೇಕಾದ್ರೆ ನಿಮ್ ಊರಿನಲ್ಲಿ ಪಾಂಪ್ಲೆಂಟ್ ಹಂಚೋಕೆ ಮತ್ತೆ ಅವಕಾಶ ಸಿಗೋದಿಲ್ಲ. ಥ್ಯಾಂಕ್ ಯು ಹೇಳ್ಬೇಕು ಸರ್, ನಿಮ್ಮೆಲ್ಲ ಸಪೋರ್ಟ್ ಇಂದ ಸೊ ಇಂತ ಊರಲ್ಲಿ ಧ್ಯಾನ ಪ್ರಚಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ನೀವೆಲ್ಲರೂ ಬಂದಾಗ ಧ್ಯಾನ ಮೈಸೂರು ಆಗುತ್ತೆ ಸರ್. ನಮಗೆ ಈಗ ಕೇಳಿದ್ರೆ ಸಿಗಲ್ಲ ಅವಕಾಶ. ಆ ಅವಕಾಶ ಕಳ್ಕೊಂಡಿಲ್ಲಲ್ಲ, ನೀವು ಕರೆದಾಗ ಅಂತ ನಮಗೆ ಖುಷಿ ಆಗ್ತದೆ. ಅವಕಾಶ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ನಿಮ್ ಸುಮಾರು ಸರಿ ಕೇಳಿದೀನಿ, ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀವಿ ಸರ್ ನಿಮ್ಮ ಅನುಭವನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರತ್ನಮ್ಮ ಮೇಡಮ್ ಮಾತಾಡಿ. ಇನ್ನೊಬ್ರು ಯಾರಿದ್ದಾರೆ? ಮಲ್ಲಿಯಪ್ಪ, ಕೃಷ್ಣ, ಮರಿಸ್ವಾಮಿ. ರತ್ನಮ್ಮ ಮೇಡಮ್ ಅನ್ಮ್ಯೂಟ್ ಆಗಿದೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ತುಂಬಾ ಅದ್ಭುತವಾಗಿ ವಿಷಯಗಳನ್ನ ಹಂಚಿದ್ರಿ ಸರ್. ತುಂಬಾ ಚೆನ್ನಾಗಿತ್ತು ನೀವು ಹೇಳ್ಬೇಕಾದ್ರೆ. ಪ್ರತಿ ಒಂದು ವಿಷಯಗಳಲ್ಲೂ
ಅವು ತುಂಬಾ ಮನ್ಸಿಗೆ ಆಳವಾಗಿ ತಲುಪ್ತಾ ಇತ್ತು ನೀವ್ ಹೇಳೋ ವಿಷಯಗಳು. ನೀವು ಮಾತಾಡೋ ಮಾತುಗಳನ್ನ ಅನ್ಕೋತಾ ಇದ್ದೆ, ನಾನ್ಯಾರು, ದೇವ್ರು, ಆ ದೇವ್ರು, ಈ ದೇವ್ರು, ಆ ಮಾರಮ್ಮ, ಚಾಮುಂಡೇಶ್ವರಿ, ಈ ಮಂಜುನಾಥ, ಈ ದೇವ್ರು, ಆ ದೇವ್ರು ಅಂದ್ರೆ ನಾನ್ಯಾರು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ರಿ. ಅದು ತುಂಬಾ ಇಷ್ಟ ಆಯ್ತು ಸರ್ ನನಗೆ ನಿಜವಾಗೂನು. ನಮ್ಮಲ್ಲೇ ನಾವು ದೇವ್ರನ್ನ ಇಟ್ಕೊಂಡು ನಾವು ಅಲ್ಲೆಲ್ಲ ದೇವ್ರುಗಳನ್ನೆಲ್ಲ ಹುಡುಕ್ತಾ ಇದೀವಿ. ಅದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದೀರ. ತುಂಬಾ ಥ್ಯಾಂಕ್ ಯು ಸರ್. ಬಂದು ಮತ್ತೆ ನಮ್ಗೆ ನಿಮ್ಮ ಅನುಭವಗಳನ್ನ ಹಂಚ್ಕೊಡ್ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅದೊಂದೇ ಸತ್ಯ Thank you, ಮೇಡಮ್ sir. ಉಳಿಯೋದು ಭೂಮಿ ಮೇಲೆ. ಅದು ಹಾ ಉಳಿದಿರೋದೇ ಸರ್, ಇದೆಲ್ಲ, ಚಾಮುಂಡಿ ಆಗ್ಲಿ, ಹೌದು ಸರ್. ಆಗ್ಲಿ, ಅದೇ ವಿಷಯಗಳನ್ನ ಅದನ್ನ ನೀವ್ ಹೇಳ್ಬೇಕಾದ್ರೆ ನಮ್ ಮನ್ಸೆಲ್ಲ ನನ್ಗೆ ಏನೋ ಒಂಥರ ಇದ್ ಮಾಡ್ತಾ ಇತ್ತು. ಅದನ್ನ ಕೇಳ್ಬೇಕು ನಿಮ್ ಹತ್ರ. ಅದನ್ನ ನೀವ್ ಮಾತಾಡ್ಬೇಕಾದ್ರೆ ಅನ್ಕೋತಿದ್ದೆ, ಹೌದು ನಾವು ಏನ್ ಹುಡುಕ್ತಾ ಇದೀವಿ, ನಾವೇನ್ ಇದ್ ಮಾಡ್ತಾ ಇದೀವಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸುತ್ಕೊಂಡು ನಮ್ಮ ಜೀವನನ ಇದ್ ಮಾಡ್ಕೋತಿದ್ವಿ. ನಮ್ಮಲ್ಲಿ ಇರೋಂತ ದೇವ್ರನ್ನ ನಾವ್ ಯಾಕೆ ಹುಡಿಕೊಂಡಿಲ್ಲ, ನಾವ್ ಯಾಕೆ ಅವನ್ನ ನೋಡಕ್ ಆಗಿಲ್ಲ, ಅದ್ರ ಬಗ್ಗೆ ನಾನ್ ತುಂಬಾ ಆಲೋಚನೆ ಬಂತು ಸರ್ ನೀವ್ ಹೇಳ್ಬೇಕಾದ್ರೆ. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಸಾಧನೆ ಮಾಡಿರೋರೇ ಮಹಾನುಭಾವರೆಲ್ಲ ಆಗಿದ್ದಾರೆ ಮೇಡಮ್. ಹೌದು, ಹೌದು ಸರ್. ಮತ್ತೆ ನಾವ್ ಯಾವಾಗ ಮಹಾನುಭಾವರಾಗ್ಬೇಕು? ಒಂದ್ಸಾರಿ ಹೇಳಿರೋರು, ಪ್ರತಿ ಸಾರಿ ಹೌದು ಇಷ್ಟ ಸರ್. ಬಂದಾಗ ನಿಮ್ಮಂತವ್ರ ಅನುಭವಗಳಿಂದನೇ ನಾವು ಏನಾದ್ರೂ ತಿಳ್ಕೊಬೇಕು ಅಂದ್ರೆ ನಿಮ್ಮ ಅನುಭವಗಳು, ಮತ್ತೆ ನೀವು ಸಾಧನೆ ಮಾಡಿರ್ತಕ್ಕಂತ ಇದು ಪ್ರತಿ ಏನೇ ನಾವು ಮಾತಾಡ್ಬೇಕಾದ್ರೂ ಅನುಭವ ಆದ್ಮೇಲೆನೆ ನಾವ್ ಏನೇ ಮಾತಾಡ್ಬೇಕಾದ್ರೂ ಸಾಧ್ಯ ಅಂತ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್. ಒಂದು ಶ್ರೀಶೈಲ ಟ್ರೆಕ್ಕಿಂಗ್ ಅಲ್ಲಿ ಒಂದು ಮಾತು ಹೇಳಿರೋರು ಪ್ರತಿ ಸಾರಿ, ಬುದ್ಧ ಹೌದು ಬಂದ ಮುಕ್ತಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ, ಹೋಗಿಲ್ಲ. ರಾಮ ಬಂದ, ಕೃಷ್ಣ ಬಂದ, ಅಲ್ಲ ಬಂದ, ಯೇಸು ಬಂದ, ಆ ದೇವಿ, ಈ ದೇವಿ ಎಲ್ಲಾರು ಬಂದ್ರು, ಹೌದು. ಇಲ್ಲ. ಮತ್ತೆ ಈಗ ಒಂದ್ ದೊಡ್ಡ ಅವಕಾಶ ಇದೆ, PSSM ಬಂದಿದೆ. ಮತ್ತೆ ಈಗೆಲ್ಲ ನೀವು ಮುಕ್ತಿವಂತರ ಹೊಂದ್ರಿ, ಇಲ್ಲ ಒಂದು 10 ಜನ್ಮ ಎತ್ತುವಂತಾರೆ, ಎತ್ಕೊಡ್ರಿ, ನಮ್ಗೆ ಏನ್ ಸಂಬಂಧ ಇಲ್ಲ ಅಂತ ಹೇಳಿದ್ರು ಸರ್. 10 ಜನ್ಮ ಎತ್ಕೊಡ್ರಿ, ನಿಮ್ ಕಷ್ಟ ಸುಖ ನಿಮ್ದು, ನನ್ಗೇನು. ಸತ್ಯ ಇರೋದನ್ನ ಹೇಳಕ್ ಬಂದಿದ್ದೀನಿ, ತಿಳಿಸ್ತೀನಿ. ಅವಕಾಶ ಇದೆ, ಎಲ್ಲಾರು ಮುಕ್ತಿ ಹೊಂದ್ರಿ ಅಂತ. ನೀವು ಎಲ್ಲ ಒಂದು ಇದ್ರಲ್ಲಿ ಬಂದಿರೋದು, ನೀವು ಒಂದೊಂದು ದೇವರಾಗಿನೇ ನಮ್ಗೆ ಬಂದು ಈ ಒಂದು ವಿಷಯಗಳನ್ನ ಹೇಳ್ಕೊಡ್ಬೇಕಾದ್ರೆ ನಿಮ್ಮಲ್ಲೂ ಒಂದು ಒಂದ್ ದೈವತ್ವ ಇರೋದ್ರಿಂದನೇ ನಮ್ಗಳಿಗೆ ಬಂದು ವಿಷಯಗಳನ್ನ ತಲುಪಿಸ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಎಲ್ಲ PMC ಬಳ್ಳಾರಿ ಟೀಮ್ಗೆ ಧನ್ಯವಾದ ಸರ್. ನಿಮ್ಮೆಲ್ಲರ ಒಂದು ಸಪೋರ್ಟ್ ಪಿರಮಿಡ್ ಬರಕು ದೊಡ್ಡ ಟೀಮ್. ನಾವು ಬಳ್ಳಾರಿಗೆ ಹೋಗಿ 1 ವಾರ ಇರ್ಬೇಕು, ನಮ್ಮ ಮೈಸೂರಲ್ಲ ಎಲ್ಲರೂ ಅಲ್ಲಿ ಹೋದ್ರೆ ಏನ್ ಬರುತ್ತೆ ಅಂದ್ರೆ ನಾವು ಸಾಧನೆ ಮಾಡೋದ್ ಕಲಿತೀವಿ, ಸೇವೆ ಮಾಡೋದ್ ಕಲಿತೀವಿ. ನಮ್ಮ ಈಗೋ ಎಲ್ಲ ಹೋಗ್ತವೆ. ಎಂತ ಕೆಲಸ ಮಾಡ್ತಾರೆ ಅವ್ರು 24/7. ನೀವು ಮೈಸೂರಲ್ಲಿ 1 ರ್ಯಾಲಿ ಮಾಡಿದ್ರೆ ಒಂದು 100 ಜನ ಬರಲ್ಲ. ಬಳ್ಳಾರಿನಲ್ಲಿ 3 ರ್ಯಾಲಿ ಒಂದೇ ದಿನ ಮಾಡ್ತಾರೆ. ಎಲ್ಲ ಕಡೆ 200 ಜನ ಇರ್ತಾರೆ. ಸೊ ನೋಡಿ ಮಾಸ್ಟರ್ಸ್, ಯಾವ ಮಟ್ಟಿಗೆ ಅವ್ರು ಬದಲಾಗಿದ್ದಾರೆ. ಧ್ಯಾನ ಶಕ್ತಿ ನೋಡಿ, ಅವ್ರವ್ರ ಎಕ್ಸ್ಪೀರಿಯನ್ಸ್ಗಳು ಕೇಳಿ ವಂಡರ್ ಆಗ್ಬಿಡ್ತೀವಿ ನಾವು. ನನಗೆ ಆ ಶಕ್ತಿ ಬಂದಿರೋದೇ ಅಲ್ಲಿಂದ. ಹೇಳ್ಬೇಕಂದ್ರೆ ಇನ್ಸ್ಪಿರೇಷನ್ ಬಳ್ಳಾರಿ. ಅವರು ಎಂತೆಂತ ಮಾಸ್ಟರ್ಸ್ ಇದರಲ್ಲಿ ಕಲಿಬೇಕು. ನಾವೆಲ್ಲರಿಂದ ಕಲಿಬೇಕು. ಎಸ್ಪೆಷಲಿ ಎಲ್ಲಿ ಜಾಸ್ತಿ ಜ್ಞಾನ ಇದೆ, ಎಲ್ಲಿ ಜಾಸ್ತಿ ಧ್ಯಾನ ಇದೆ, ಅಲ್ಲಿ ಹೋಗ್ಬೇಕು ನಾವು. ಹೋಗಿಲ್ಲ ನಾವು ಬದಲಾಗಲ್ಲ. ಏನಾಗ್ತಿವಿ, ಬಾವಿಗಳ ಕಪ್ಪೆ ತರ ಆಗ್ತಿವಿ ಅಷ್ಟೇ ನಾವು. ಹಂಗಾಗ್ಬಾರ್ದು. ಸಮುದ್ರದ ಕಪ್ಪೆ ಆಗ್ಬೇಕು ನಾವು. ಸೊ ಅದು ಸಾಧ್ಯ ಆದ್ರೆ, ನಾವು ಸಾಧ್ಯ ಆಗ್ಬೇಕಂದ್ರೆ ನಾವು ಬಳ್ಳಾರಿ ಅಂತ ಊರುಗಳಿಗೆ ಹೋಗ್ಬೇಕು. ಹೋಗಿ 1 ವಾರ ಇರ್ಬೇಕು. ನಾವೆಲ್ಲ ಪಿರಮಿಡ್ ಓಪನಿಂಗ್ ಬರ್ತೀವಿ ಸ್ವಾಮೀಜಿ. ಪಿರಮಿಡ್ ಓಪನ್ ಅಲ್ಲ, ಅದಕ್ಕಿಂತ ಮುಂಚೆನೆ ಬರ್ಬೇಕು. ನಿಮ್ದೆಲ್ಲ ಸೇವೆ ಪ್ರತಿ ತಿಂಗಳು 15ನೇ ತಾರೀಕು ಮಹಿಳಾ ದಿನೋತ್ಸವ ಅಂತ ಇಟ್ಕೊಂಡಿವಿ. ಆ ಪಿರಮಿಡ್ ಜಾಗದ ಹತ್ರ 2 ಹುಡುಗ ಆಗಿದೆ. ಅದು ಕೂಡ ನಿಮ್ಗೆ ಒಂದು ಅವಕಾಶ ಇದೆ. ನಿರ್ಮಾಣ ಮಾಡ್ತಕ್ಕಂತ ಒಂದು ಪ್ರೋಗ್ರಾಮ್ ನಲ್ಲಿ ಭಾಗವಹಿಸಿ ಮಹಿಳಾ ದಿನೋತ್ಸವ ಅಂತ. ಫಸ್ಟ್ ತಿಂಗಳು 30 ಜನ ಸೇರಿದ್ರು. ನಿನ್ನೆ 15ನೇ ತಾರೀಕು 50 ಜನ ಸೇರಿದ್ರು. ಮತ್ತೆ ನೆಕ್ಸ್ಟ್ ತಿಂಗಳಿಗೆ ಒಂದು 100 ಜನ ಆಗ್ತಾರೆ. ಹೀಗೆ ನಾವೆಲ್ಲ ಬೆಳೆಸ್ಕೊಂತ ಹೋಗೋಣ. ಖಂಡಿತ ಹೌದು ಸ್ವಾಮಿ. ನಾನು ಈಗ ಹೇಳಿದ್ರಲ್ಲ, ನಾವು ಪ್ರತಿ ಕಡೆ ಹೋಗ್ಬೇಕು ಅಂತ ಒಂದು ಮಾತು ಪ್ರತಿ ಸಾರಿ ಹೇಳಿರೋದು. ಕಲ್ಕತ್ತಾಗ ಹೋದ್ರೆ ಕಲ್ಕತ್ತಾ ಜ್ಞಾನ ಸಿಗುತ್ತೆ, ಬೆಂಗಳೂರಿಗೆ ಹೋದ್ರೆ ಬೆಂಗಳೂರು ಜ್ಞಾನ ಸಿಗುತ್ತೆ, ಚೆನ್ನೈಗೆ ಹೋದ್ರೆ ಚೆನ್ನೈ ಜ್ಞಾನ ಸಿಗುತ್ತೆ. ಹೋಗದೇ ಇದ್ರೆ ಜ್ಞಾನ ಎಲ್ಲಿ ಸಿಗ್ತದೆ? ಧ್ಯಾನ ಮಾಡಿದ್ರೆ ಅನುಭವ ಸಿಗ್ತದೆ. ಧ್ಯಾನ ಅನುಭವ ಸಿಗ್ತದೆ. ಮತ್ತೆ ಧ್ಯಾನ ಅನುಭವ ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ನಾನು ಭಗವಂತನ ಆಗ್ಬೇಕು, ನಾನು ಭಗವಂತನ ತಿಳ್ಕೋಬೇಕು ಅಂದ್ರೆ ನಾನು ಧ್ಯಾನ ಮಾಡ್ಬೇಕು ಅಂತೇಳಿ ಹೇಳಿರೋರು. ದೊಡ್ಡ ವಿಚಾರವನ್ನು ನೆನಪು ಮಾಡ್ಕೊಂಡು ಏನಿಲ್ಲ, ನಮ್ಮ ರವಿ ಸಾರ್ ಅವರು 1-2 ಮಾತು ಮಾತಾಡ್ತಾರೆ. ನಿಮ್ಮ ಮಹೇಶ್ ಅವರು ರವಿ ಸಾರ್ ಬರೋದ್ರೊಳಗೆ ಮಹೇಶ್ ಮಾತಾಡ್ತಾರೆ.
ಮಹೇಶ್, ಪೈಮಾ ಗ್ರೂಪ್, ಹೆಂಗ್ ಮಾಸ್ಟ್ರು, ಮೊನ್ನೆ ಕಾವೇರಿ ಬೆರವಣಿಗೆ ಬಂದು ಅಲ್ಲಿ ಎದ್ದು ಬಂದಿದ್ರು. ಮಹೇಶ್ ಮಾತಾಡು. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ತಾನೇ ಕಾವೇರಿ ಪಿರಮಿಡ್ ಲೋಕಾರ್ಪಣೆ ಸಮಾರಂಭಕ್ಕೆ ನಾವು ಅಪ್ಪಣ್ಣ ಸರ್ ಬಂದಿದ್ವಿ. ತುಂಬಾ ಅದ್ಭುತವಾಗಿ ಪಿರಮಿಡ್ ನ ನಿರ್ಮಾಣ ಮಾಡಿದ್ದಾರೆ ಎಲ್ಲ PSSM ಟೀಮ್ ಮೈಸೂರು ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ನಿಜವಾಗ್ಲೂ ಆ ಕಾರ್ಯಕ್ರಮ ಅಂತೂ ನಭವಿಷ್ಯತ್ ಅಂತ ಅದ್ಭುತ ಕಾರ್ಯಕ್ರಮ ನಡೀತು. ಎಷ್ಟು ಜನ ಬಂದು ಕಾರ್ಯಕ್ರಮವನ್ನ ತುಂಬಾ ಅದ್ಭುತವಾಗಿ ಇದು ಮಾಡಿದ್ರು. ತುಂಬಾ ಖುಷಿ ಆಯ್ತು ನಾವು ಕೂಡ ಬಂದು ಅಂತ ಒಂದು ಒಳ್ಳೆ ಪೀಸ್ಫುಲ್ ಜಾಗ, ಅದ್ಭುತ ಒಳ್ಳೆ ಸಾಧನೆ ಮಾಡ್ಕೊಂಡವ್ರಿಗೆ ತುಂಬಾ ಅದ್ಭುತವಾಗೈತೆ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಬಂದವ್ರಿಗೆ ನಮ್ಮನ್ನೆಲ್ಲ ತುಂಬಾ ಪ್ರೀತಿಯಿಂದ ಆತಿಥ್ಯ ಮಾಡಿದ್ರು. ಚನ್ನಬಸವಣ್ಣ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಮಾಸ್ಟರ್. ನಮ್ಮ ಮುತ್ತುಂಜಯ ಸರ್ ನಾವು ಒಂದು ಮಾತನ್ನ ಏನಾದ್ರು ಮಾತಾಡಿ ಸರ್. ನಮಸ್ಕಾರ ಹೇಳಿ ಎಲ್ಲರಿಗೆ. ಸರ್, ಅನಾರೋಗ್ಯ ಇತ್ತು, ಅನಾರೋಗ್ಯದಿಂದ ಆರೋಗ್ಯವಂತರಾಗಿದ್ದಾರೆ. ಒಂಚೂರು ಕಣ್ಣೊಂದೇ ಬರ್ಬೇಕು. ಕಣ್ಣಲ್ಲಿ ಕಣ್ಣು ಚೆನ್ನಾಗಿದ್ದಾವೆ, ಈ ಸೆಲ್ಸ್ ಎಲ್ಲ ವೀಕ್ ಇದಾವೆ ಅಂತ ಹೇಳಿದಾರೆ ಡಾಕ್ಟ್ರು. ಮತ್ತೆ ಧ್ಯಾನ ಮಾಡ್ತಾ 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 ಆ ಸೆಲ್ ಡೆವಲಪ್ ಆಗಿ PSSM ಮೂವ್ಮೆಂಟ್ ನಲ್ಲಿ ನಿಂತು ಧ್ಯಾನ ಪ್ರಚಾರ ಮಾಡ್ತೀವಿ ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿದೀವಿ. ಮತ್ತೆ ಮುಂದೆ ಒಂದು ದಿನ ನಮ್ಮ ಪಿರಮಿಡ್ ಪಾರ್ಟಿಗೆ ಎಲೆಕ್ಷನ್ ಕೂಡ ನಿಲ್ಲಿಸ್ಬಿಡ್ತೀವಿ. ನಾನು ಆ ಕಣ್ಣು ಬಂದ್ಬಿಟ್ರೆ ಪಿರಮಿಡ್ ಪಾರ್ಟಿನ ಅದ್ಭುತವಾಗಿ ಪ್ರಚಾರ ಮಾಡ್ತೀವಿ. ಯಾಕಂದ್ರೆ ಇವರು MLC, BJP ಪಾರ್ಟಿನಲ್ಲಿ MLC ಇವರು. ಹಾಗಾಗಿ ಇವರಿಗೆ ರಾಜಕೀಯ ಅನುಭವ ಇದೆ. ಮತ್ತೆ ನಮ್ಮ PSSM ಮೇಲೆ ಬಂದು ಸತ್ಯನ ನಾವು ಹೇಳ್ಬೇಕು ಅಂತ ಹೇಳೋರು ಇವರು. ಆ ರಾಜಕೀಯ BJP ರಾಜಕೀಯದಲ್ಲಿ ಇದ್ರು ಕೂಡ ಸಾಕಪ್ಪ ನಿವೃತ್ತಿ ಆಗ್ಬಿಡೋದು ಅಂತ ಅನ್ಕೊಂಡ್ ಟೈಮ್ನಲ್ಲಿ ಇವ್ರಿಗೆ ಈ ಅನಾರೋಗ್ಯ ಬಂದಿರುತ್ತೆ. ಅದರಲ್ಲೇ ನಿವೃತ್ತಿ ಹೊಂದೋಣಂತ. ಮತ್ತೆ ಅಂತ ಮಹಾನುಭಾವರು ಮತ್ತೆ ಇವತ್ತು ಉಳಿದಿದ್ದಾರೆ ಧ್ಯಾನದಿಂದ, ಮತ್ತೆ ಅವರ ಒಂದು ಸ್ವಂತ ಸಂಕಲ್ಪ ಬಲದಿಂದ ಎಷ್ಟು 2 ತಾಸು 3 ತಾಸು ಅವ್ರ ಅಪ್ಪಾಜಿ ಇವ್ರು ಇಬ್ರು ಇರ್ತಾರೆ ಮನೆಯಲ್ಲಿ. ಯಾವಾಗ ಬೇಕೋ ಅವಾಗ ಕುತ್ಕೊಂತಾರೆ, ಯಾವಾಗ ಬೇಕೋ ಅವಾಗ ಕುತ್ಕೊಂತಾರೆ. ಆ ಕುತ್ಕೊಳ್ಳೋ ಒಂದು ಎನರ್ಜಿನೇ ಇವತ್ತು ನಮ್ಮೆಲ್ಲರ ಮುಂದೆ ಇಲ್ಲಿ ಕುತ್ಕೊಂಡಿದ್ದಾರೆ ಅಂತ ಅನ್ಸೋದು ನಮಗೆ. ಇಟ್ಸ್ ದ ಗ್ರೇಟ್. ನಾವ್ ಯಾರು ಹೇಳಬೇಕಾಗಿಲ್ಲ, ಧ್ಯಾನ ಮಾಡ್ತಾ ಇರ್ತಾರೆ 3 ತಾಸು 2 ತಾಸು 4 ತಾಸು. ರಾತ್ರಿ ನಿದ್ದೆ ಬಂದ ಕುತ್ಕೊಂಡ್ಬಿಡ್ತಾರೆ, ರಾತ್ರಿ ಸಂಪೂರ್ಣ ಕುತ್ಕೊಂತಾರೆ ಧ್ಯಾನಕ್ಕೆ. ಮತ್ತೆ ಇವರಿಗೆ ನಾವೆಲ್ಲರೂ ಒಂದು ದೊಡ್ಡ ಸಂಕಲ್ಪ ಮಾಡ್ಕೊಂಡು ಇವ್ರ ಕಣ್ಣು ಬೇಗ ಬರ್ಲಿ. ಮತ್ತೆ ನಮ್ಮ ಪಿರಮಿಡ್ ಸೊಸೈಟಿನಲ್ಲಿ ಮತ್ತೆ ನಮ್ಮ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಪಿರಮಿಡ್ ಶಕ್ತಿ ಕ್ಷೇತ್ರದಲ್ಲಿ ಅಡ್ಡಾಡಿ ಅದನ್ನೆಲ್ಲ ಚೆನ್ನಾಗಿ ಓಪನ್ ಮಾಡೋದ್ರಿಗೆ ಅವಕಾಶ ಕೊಟ್ರೆ ಇನ್ನೂ ದೊಡ್ಡ ಮಹಾಭಾಗ್ಯ. ಮತ್ತೆ ಈ ಅವಕಾಶ ಮತ್ತೆ ಮೊನ್ನೆನೇ ಪತ್ರಿಜಿ ಗುರುಗಳ ಸಮಾಧಿ ಹತ್ರ ಊರಿಗೆ ಬಂದಿರೋರಿಗೆ ಎಲ್ಲರಿಗೆ ಲಾಭ ಆಗಿದೆ, ಧ್ಯಾನ ಮಾಡ್ಕೊಂಡ್ ಬಂದಿರೋರಿಗೆ ಅಂತ ಹೇಳ್ತಾ ಇರೋರು. ಅದು ಅವಕಾಶ ತಾನೇ ಕರ್ಕೊಂಡು ಹೋಗಿದೆ. ಮತ್ತೆ ಈ ಅವಕಾಶ ತಾನಾಗಿ ಬರ್ತಾ ಇದ್ರೆ ಬಂದೇ ಬರುತ್ತೆ. ವಿಶ್ವಾಸ ನಂಬಿಕೆ ಕಳ್ಕೋಬಾರ್ದು. ನಮ್ಮ ಶ್ವಾಸ ಮೇಲೆ ವಿಶ್ವಾಸ, ಶ್ವಾಸ ಮೇಲೆ ನಂಬಿಕೆ, ಯಾರ ಮೇಲೆ ಅಲ್ಲ, ಪಕ್ಕದವ್ರ ಮೇಲೆ ಅಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಅಲ್ಲ. ಪತ್ರಿಜಿ ಹೇಳೋರು ನನ್ನ ಮೇಲೆ ಅಲ್ಲ, ನಾನ್ ನಿಮ್ ಗುರು ಅಲ್ಲ ಅಂತ. ಮತ್ತೆ ಅಂತ ಪರಮಾತ್ಮ ಪತ್ರಿಜಿ, ನಾವು ಪರಮಾತ್ಮ ಯಾವಾಗ ಆಗ್ತೀವಿ ಯೋಚನೆ ಮಾಡೋದು. ಅಷ್ಟು ಬಿಟ್ರೆ ನಾವ್ ಯಾರು ಗುರು ಅಲ್ಲ, ಶಿಷ್ಯರಲ್ಲ. ನಾವು ಎಲ್ಲರಿಗೂ ಮಿತ್ರರು, ಬಂದೋಗ್ತಾ ಇದೀವಿ, ತಿಳ್ಕೊಂಡಿರೋದನ್ನ ಹಂಚ್ಕೊಂಡು ಹೋಗ್ತೀವಿ, ತಿಳಿಲ್ಲ ಅಂದ್ರೆ ಕಲ್ತ್ಕೊಳ್ತೀವಿ. ರವಿ ಸಾರ್ ಬಂದಿದ್ದಾರೆ, ಬ್ರದರ್ ಸಾರು, ಅವ್ರು ಮಾತಾಡ್ತಾರೆ. ಅವರಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಮಸ್ಕಾರ ಮಾಡ್ತಾ, ರತ್ನಮ್ಮ ಮೇಡಮ್ ಅವ್ರು ಮಾತಾಡಿದ್ರು. ನೀವು ಮಾತಾಡಿದಾಗ ನನಗೊಂದು ದೋಹೆ ನೆನಪಿಗೆ ಬಂತು, ಕಬೀರ ದೋಹೆ. ಅದು ಏನು ಅಂತಂದ್ರೆ, ಬೀಜದೊಳಗಿದೆ ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ, ನಿನ್ನಯ ದೈವ ನಿನ್ನೊಳಗಿಹನೈ, ಕೈಲಾದರೆ ನೋಡಿಕೊ ಒಮ್ಮೆ ಕಬೀರ, ಕೈಲಾದರೆ ನೋಡಿಕೊ ಒಮ್ಮೆ ಅಂತ ಹೇಳಿ ಆ ದೋಹೆ. ಅದನ್ನ ಅರ್ಥ ವಿವರಣೆ ಮಾಡ್ತಾ ಹೋದ್ರೆ ಅದ್ಭುತವಾಗಿದೆ. ಹೆಂಗೆ ನಮ್ಮಲ್ಲಿ ಆ ದೈವ ಇದೆ, ನಾವು ಕೈಲಾದ್ರೆ ಅದನ್ನ ನೋಡ್ಕೋ ಅಂತ ಹೇಳಿ ಹೆಂಗೆ ಮಾರ್ಮಿಕವಾಗಿ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾವು ಅದ್ರ ಪೂರಕವಾಗಿ ನಾವು ಹೆಂಗ್ ಸಾಧನೆ ಮಾಡ್ಬೇಕು, ನಮ್ಮಲ್ಲಿರುವ ದೈವವನ್ನು ನಾವು ಹೆಂಗ್ ಕಾಣ್ಕೋಬೇಕು ಅನ್ನುವಂಥದ್ದು ನಮಗೆ ಬಿಟ್ಟು ವಿಚಾರ. PSSM ಅಲ್ಲಿ ಬಂದಿದೆ, PSSM ಅಲ್ಲಿ ಅದು ಎಲ್ರಿಗೂ ಸಿಗ್ತಾ ಇದೆ.
ಅದು ನಿರಂತರವಾಗಿ ಸೊಸೈಟಿ ಜೊತೆಗೆ ಇದ್ಕೊಂಡು ಸತ್ಸಂಗದ ಜೊತೆಗೆ ಇದ್ಕೊಂಡು ಹೋದಾಗ ಅದು ಖಂಡಿತವಾಗ್ಲೂ ನಮಗೆ ಸಾಧ್ಯ ಆಗುತ್ತೆ. ನಮ್ಮೊಳಗಿರೋ ದೈವವನ್ನು ನಾವು ಕಾಣೋದಕ್ಕೆ 100% ಸಾಧ್ಯ ಇದೆ. ಥ್ಯಾಂಕ್ ಯು. ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮೇಡಮ್ ಅವ್ರು ಬಂದ್ರು. ಸ್ವಾಮೀಜಿ ಸಮಯ ಆಗ್ತಿದೆ. ಒಂದು ನಿಮಿಷ ಮೇಡಮ್ ಅವ್ರ ಹತ್ರ ಮಾತಾಡಿಸಿ ಮುಗಿಸ್ಬೇಕು. ಹಾ ಹಾ. ಮಾತಾಡಿ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ಅಡ್ಮಿಟ್ ಮಾಡ್ಕೊಳ್ಳಿ. ಮೇಡಮ್ ಅನ್ವೇಟ್ ಮಾಡ್ಕೊಳ್ಳಿ ವಿಜಯಲಕ್ಷ್ಮಿ ಮೇಡಮ್. ವಿಡಿಯೋ ಆಫ್ ಮಾಡ್ಕೊಂಡ್ರಿ. ಸ್ಪೀಕರ್ ಆನ್ ಮಾಡ್ಕೊಳ್ಳಿ ಮೇಡಮ್. ಕೆಂಪದಿದೆ ನೋಡಿ, ಕೆಂಪು ಹಟ್ಟೆಗೆ ಇಟ್ಟಿದೆ, ಅದನ್ನ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಅಮ್ಮ, ಮಾತಾಡ್ಲಿಕ್ಕೆ ಚಿಂತೆ ಇಲ್ಲ, ನೋ ಪ್ರಾಬ್ಲಮ್. ಓಕೆ, ಮತ್ತೆ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮದ ಭಾಗವಹಿಸೋಣ. ಓಕೆ ಓಕೆ ಮಾಸ್ಟರ್ಸ್, ಧ್ಯಾನಕ್ಕೆ ಹೋಗೋಣ ಇವಾಗ. ಮೇಡಮ್ ಧ್ಯಾನ ಶುರು ಮಾಡಿಸಿ ಮೇಡಮ್. ಎಸ್, ಥ್ಯಾಂಕ್ ಯು ಸ್ವಾಮೀಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್, ಎಲ್ಲರೂ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ಎಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನಮಸ್ಕಾರ ಮಾಡ್ಕೊಂಡು ಧ್ಯಾನ ಸ್ಥಿತಿಗೆ ಹೋಗೋಣ. ನಮ್ಮ 2 ಕೈ ಬೆರಳುಗಳನ್ನ ಲಾಕ್ ಮಾಡ್ಕೊಳ್ಳೋಣ. ಕಾಲುಗಳನ್ನ ಕ್ರಾಸ್ ಮಾಡಿ ಕಣ್ಣುಗಳನ್ನ ಹಗುರವಾಗಿ ಮುಚ್ಚಿಸಿ ಕೊಳ್ಳೋಣ. ಎಲ್ಲವನ್ನು ಮರೆತು ಹಾಯಾಗಿ ಕೂತ್ಕೊಳ್ಳೋಣ. ಯಾವುದೇ ಆಲೋಚನೆಗಳು, ಭಾವನೆಗಳು, ಕಲ್ಪನೆಗಳು ಯಾವುದು ಬೇಡ. ಕೇವಲ ನಮ್ಮಲ್ಲಿ ನಡೆಯುತ್ತಿರುವ ಸಹಜವಾದ ಉಸಿರಾಟವನ್ನು ಮಾತ್ರ ಗಮನಿಸ್ತಾ ಇರೋದು. ಸುಗಮವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮುಂದುವರಿಸೋಣ.
ಮಾಸ್ಟರ್ಸ್ ಕಡೆ 5 ಸೆಕೆಂಡ್ಗಳು. ಧ್ಯಾನವನ್ನು ಮುಂದುವರಿಸೋರು ಹಾಗೆ ಮುಂದುವರಿಸಬಹುದು ಮಾಸ್ಟರ್. ಬೇರೆಯವರು 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣು ಮೇಲೆ ಇಟ್ಕೊಳ್ಳೋಣ. 5, 4, 3, 2, 1. ನಿಧಾನವಾಗಿ ಕೈಗಳನ್ನು ಇರಿಸಿ ಕಣ್ಣುಗಳನ್ನು ತೆರೆಯೋಣ ಮಾಸ್ಟರ್ಸ್. ಈ ಅದ್ಭುತವಾದ ಧ್ಯಾನ ಮತ್ತು ಧ್ಯಾನವನ್ನು ಕಲಿಸಿಕೊಟ್ಟ ಗುರುಗಳಿಗೆ ಕೃತಜ್ಞತಾಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಮತ್ತೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.